ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ನ್ಯೂಸ್ ಪೇಪರ್ ಡಿಸ್ಕಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಇವತ್ತು ಫ್ರಂಟ್ ಪೇಜಲ್ಲಿ ನೀವು ಪ್ರಜಾವಾಣಿ ಪೇಪರಲ್ಲಿ ನೋಡಿದರೆ, ಸೊ ಇವತ್ತು 26th July. ನೋಡಿ, ದಾಖಲೆ ಮುರಿದ ಮೋದಿ ಅಂತ ಒಂದು ಆರ್ಟಿಕಲ್ ಬಂದಿದೆ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಸತತ 4078 ದಿನಗಳನ್ನು ಪೂರೈಸಿದ್ದಾರೆ. ಇದರ ಮೂಲಕ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಕಂಟಿನ್ಯೂಸ್ ಆಗಿ ಏನು ಪ್ರಧಾನಿಯಾಗಿದ್ದರು 4077 ದಿನಗಳವರೆಗೆ ಅವರ ಹೆಸರಿನಲ್ಲಿರುವಂಥ ದಾಖಲೆಯನ್ನು ಮುರಿದಿದ್ದಾರೆ. ಓಕೆ, ಸೊ ಅದ್ರ ಸಂಬಂಧ ಇದೊಂದು ಆರ್ಟಿಕಲ್ ಬಂದಿದೆ. ಯಾರು ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಇಷ್ಟು ದಿನ ಪ್ರೈಮ್ ಮಿನಿಸ್ಟರ್ ಆದವರು ಅಂತ ನಿಮಗೆ ಪ್ರಶ್ನೆ ಬರಬಹುದು. ಸೊ ಅದಕ್ಕೆ ಉತ್ತರ ಯಾರಿದ್ದಾರೆ? ನರೇಂದ್ರ ಮೋದಿಜಿ. ಓಕೆ, ಜೋ ರೂಟ್ ಅವರ 38ನೇ ಶತಕವನ್ನು ಪೂರೈಸಿದರೆ. ಈ ಮೂಲಕ ಟೆಸ್ಟ್ ಕ್ರಿಕೆಟ್ ರನ್ಗಳಲ್ಲಿ 2ನೇ ಸ್ಥಾನಕ್ಕೆ ಏರಿದ್ದಾರೆ. ಇವನ್ ವಿಶ್ವ ಟೆಸ್ಟ್ ರ್ಯಾಂಕಿಂಗ್, ಬ್ಯಾಟ್ಸ್ಮನ್ ರ್ಯಾಂಕಿಂಗ್ ಒಳಗೆ ಜೋ ರೂಟ್ ಮೊದಲ ಸ್ಥಾನದೊಳಗೂ ಕೂಡ ಅವರು ರೀಚ್ ಆಗಿದ್ದಾರೆ. ನೆಕ್ಸ್ಟ್, ನಿನ್ನೆ ಜಸ್ಟಿಸ್ BR ಗವಾಯಿ ಅವರು ಹೇಳಿದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ನವೆಂಬರ್ ಒಳಗೆ ರಿಟೈರ್ಡ್ ಆಗಲಿದ್ದಾರೆ. ರಿಟೈರ್ಡ್ ಆದಮೇಲೆ ಯಾವುದೇ ಹುದ್ದೆಯನ್ನು ನನಗೆ ಬೇಕಾಗಿಲ್ಲ, ನಾನು ಯಾವುದೇ ಹುದ್ದೆಯಿಂದ ಅಲಂಕರಿಸುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ದಿಸ್ ಇಸ್ ಗುಡ್. ಯಾಕಂದರೆ ಜುಡಿಷಿಯರಿಯಲ್ಲಿ ಇರುವವರು ಮುಂದೆ ಹೋಗಿ ಬೇರೆ ಯಾವುದಾದ್ರೂ ರಾಜಕೀಯ ಹುದ್ದೆ, ಬೇರೆ ಹುದ್ದೆಗಳಲ್ಲಿದ್ದಾಗ ಹೆಚ್ಚು ಇನ್ಫ್ಲುಯೆನ್ಸ್ ಮಾಡುವಂಥ ಚಾನ್ಸಸ್ ಇರ್ತವೆ. ಆ್ಯಂಡ್ ಜಡ್ಜ್ ಆದವ್ರಿಗೆ ಇಷ್ಟಾದರೂ ಇಂಟಿಗ್ರಿಟಿ ಇರಬೇಕು ಅಂತ ಕೂಡ ಇವನ್ ಜಡ್ಜಸ್ ಆ್ಯಕ್ಟ್ ಕೂಡ ಹೇಳುತ್ತೆ. ನೆಕ್ಸ್ಟ್, ಆನೆ ದಾಳಿಗೆ ಒಂದು ತುತ್ತಾದವರು ಅಂತ ಒಂದು ಡೇಟಾ ಬಂದಿದೆ. ನಾನು ಭಾಳ ದಿನದಿಂದ ನಿಮಗೆ ಹೇಳಿದ್ದೀನಿ ನೋಡಿ, ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್. ಓಕೆ, ಮನುಷ್ಯ ಮತ್ತು ವನ್ಯ ಮೃಗಗಳ ಒಂದು ಸಂಘರ್ಷದ ಪ್ರಕರಣಗಳು ಡೇ ಬೈ ಡೇ ಹೆಚ್ಚಿಗೆ ಆಗ್ತಿದ್ದಾವೆ. ಮಲೆಯ ಮಾದೇಶ್ವರ ಬೆಟ್ಟದಲ್ಲಿ ಆ ಹುಲಿಗಳ ಸಾವು ಆದಾಗಿನಿಂದನೂ ಕೂಡ ಇದು ನ್ಯೂಸ್ ಒಳಗಿದೆ. ಆನೆಗಳ ದಾಳಿಯಿಂದಾಗಿ ಭಾರತದಲ್ಲಿ 2019ರಿಂದ 2023 ಅವಧಿಯಲ್ಲಿ ಒಟ್ಟು 2869 ಮಂದಿ ಸಾವಿಗೀಡಾಗಿದ್ದಾರೆ. ಕರ್ನಾಟಕದಲ್ಲೇ 160 ಮಂದಿ ಮೃತಪಟ್ಟಿದ್ದಾರೆ. ಓಕೆ, 2019ರಿಂದ 2023 ಸಂದರ್ಭದಲ್ಲಿ ಆನೆ ದಾಳಿಗೆ ತುತ್ತಾದವ್ರನ್ನ ನಾನು ಬರೀ ಹೇಳ್ತಾ ಇದ್ದೀನಿ ಗೈಸ್. ಓಕೆ, ನೆಕ್ಸ್ಟ್, ರಾಜಸ್ಥಾನದ ಶಾಲಾ ಕಟ್ಟಡ ಕುಸಿದು 7 ಮಕ್ಕಳ ಬಲಿ. ನೋಡಿ, ವಿಶ್ವಗುರು ಭಾರತದಲ್ಲಿ ಏನಾಗ್ತಾ ಇದೆ, ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಈ ಒಂದು ಕೊಠಡಿ ಕುಸಿಯೋದಿದೆ ಅಂತ ಮೊದಲೇ ಗೊತ್ತಿದ್ದು ಅಲ್ಲಿಂದ ಮಕ್ಕಳನ್ನು ಸ್ಥಳಾಂತರಿಸಿಲ್ಲ ಅಂತೆ. ಮತ್ತೆ ಆ ಸೇಮ್ ಕಾಂಕ್ರೀಟ್ ಇರುವಂಥ ರೂಮ್ನಲ್ಲಿನೇ ಈ ಶಾಲೆನ ಮುಂದುವರಿಸಿದ್ದಕ್ಕೆ ಈ ಒಂದು 7 ಮಕ್ಕಳ ಬಲಿಯಾಗಿದ್ದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ ವಿದ್ಯಾರ್ಥಿ ಆತ್ಮಹತ್ಯೆಗಳನ್ನು ತಪ್ಪಿಸಿ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಸರ್ತಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಕರೆಯನ್ನು ಕೊಟ್ಟಿದೆ. ನೋಡಿ, 15 ಅಂಶಗಳ ಮಾರ್ಗಸೂಚಿಯನ್ನು ಕೂಡ ಅವರು ರೂಪಿಸಿದ್ದಾರೆ. ಯಾವಾಗ ಈ ಕೋಟಾ ಫ್ಯಾಕ್ಟ್ರಿ, ರಾಜಸ್ಥಾನದ ಕೋಟಾದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಳ್ಳೋಕೆ ಶುರು ಮಾಡಿದರು. ರೀಸೆಂಟ್ಲಿ ಇವನ್ UPSC ಪ್ರಿಪೇರ್ ಮಾಡ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿ ಓಲ್ಡ್ ರಾಜೇಂದ್ರ ನಗರದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಗಿರ್ಬೋದು. ಆ್ಯಂಡ್ ದೇಶಾದ್ಯಂತ ಈ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಶಿಕ್ಷಣ ಸಂಸ್ಥೆಗಳು, ಕೋಚಿಂಗ್ ಸೆಂಟರ್ಗಳು ವಿದ್ಯಾರ್ಥಿ ಕೇಂದ್ರಿತ ಪರಿಸರದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೆ ದೇಶದೊಳಗೆ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಕ್ರಮಗಳು ಯಾವ್ಯಾವು ಅಂದರೆ, 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಿದ್ದಾರೋ ಅಲ್ಲಿ ಕನಿಷ್ಠ ಒಬ್ಬ ಮನಃಶಾಸ್ತ್ರಜ್ಞ, ಕೌನ್ಸಿಲರ್ ಅಥವಾ ಮಕ್ಕಳ ಹದಿಹರೆಯದವರ ಮಾನಸಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆ ಹೊಂದಿರುವ ಸಮಾಜ ಸೇವಕನನ್ನು ನೇಮಕ ಮಾಡಬೇಕು. ಕಡಿಮೆ ವಿದ್ಯಾರ್ಥಿಗಳನ್ನು ಹೊಂದಿರುವ ಸಂಸ್ಥೆಗಳು ಮಾನಸಿಕ ಆರೋಗ್ಯ ವೃತ್ತಿಪರರೊಂದಿಗೆ ಸಂಪರ್ಕದಲ್ಲಿರಬೇಕು. ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ನೀಡುವುದಾದರೆ ಅಲ್ಲಿ ಆ ಫ್ಯಾನ್ಗಳಲ್ಲಿ ಸ್ಪ್ರಿಂಗ್ ಇರಬೇಕು. ಓಕೆ, ಸೊ ಆ ಸೀಲಿಂಗ್ ಫ್ಯಾನಲ್ಲಿ ಸ್ಪ್ರಿಂಗ್ ಫ್ಯಾನ್ಗಳನ್ನು ಅಳವಡಿಕೆ ಮಾಡಬೇಕು. ಮತ್ತು ಕೋಚಿಂಗ್ ಸೆಂಟರ್ಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಮತ್ತು ಅಂಕದ ಆಧಾರದ ಮೇಲೆ ಪ್ರತ್ಯೇಕ ಬ್ಯಾಚ್ಗಳನ್ನು ಮಾಡಬಾರ್ದು. ಇವನ್ ಲೈಂಗಿಕ ಕಿರುಕುಳ, ರ್ಯಾಗಿಂಗ್ ಮತ್ತು ಜಾತಿ, ವರ್ಗ, ಲಿಂಗ ಈ ಥರದ ಒಂದು ಘರ್ಷಣೆಗಳಾದಾಗ ಇಮಿಡಿಯೇಟ್ಲಿ ಅದಕ್ಕೆ ಆ್ಯಕ್ಷನ್ ತಗೋಬೇಕು. ನೀವು ಮೊನ್ನೆ ನೋಡಿರ್ಬೋದು, ಈ ಒಂದು
ಆಸಾಂನಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ನ ನೋಡ್ಬೋದು. ಲೈಂಗಿಕ ದೌರ್ಜನ್ಯ, ಅದು ಆದಮೇಲೆ ಈ ಎಲ್ಲ ಘಟನೆಗಳು ವರದಿಯಾದ ಸಂದರ್ಭದಲ್ಲಿ ತರಬೇತಿ ಪಡೆದ ಮಾನಸಿಕ ಆರೋಗ್ಯ ವೃತ್ತಿಪರರು ತಕ್ಷಣ ಅಲ್ಲಿ ಭೇಟಿಯನ್ನು ನೀಡಬೇಕು, ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಬೇಕು. ಅದರ ಜೊತೆಗೆ ಅಂತಹ ಸಂದರ್ಭಗಳಲ್ಲಿ ಸಕಾಲಿಕ ಮತ್ತು ಸಮರ್ಪಕ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ವಿಫಲರಾದರೆ ಸಂಸ್ಥೆಯ ಮೇಲೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಇವತ್ತಿನ ಆನ್ಲೈನ್ ಕಂಟೆಂಟಿಂದ ಆಗಿರ್ಬೋದು, ಪೇರೆಂಟ್ಸ್ ಮಾಡೋ ಕಂಪ್ಯಾರಿಸನ್ನಿಂದ ಆಗಿರಬಹುದು, ಬಹಳಷ್ಟು ಸರ್ತಿ ಮಕ್ಕಳ ಹತ್ರ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇರೋದನ್ನು ನಾವು ಕಾಣ್ತೀವಿ. ಪರ್ಟಿಕ್ಯುಲರ್ಲಿ ಕೋವಿಡ್-19 ಆದ ನಂತರ ಈ ಒಂದು ಇನ್ಸಿಡೆಂಟ್ಗಳು ಹೆಚ್ಚಿಗೆ ಆಗಿದ್ದಾವೆ. ಸೊ ಇದನ್ನು ತಡೀಲಿಕ್ಕೆ ಶಿಕ್ಷಣ ಸಚಿವಾಲಯ ಮನೋದರ್ಪಣ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿತ್ತು, ವಿದ್ಯಾರ್ಥಿಗಳ ಆತ್ಮಹತ್ಯೆಗಳನ್ನು ತಡೀಲಿಕ್ಕೆ. ಆಮೇಲೆ 2023 ಉಮೀದ್ ಕಾರ್ಯಕ್ರಮವನ್ನು ಕೂಡ ಆರಂಭಿಸಿತ್ತು. ಓಕೆ, ಸೊ ಹೀಗೆ ಮಕ್ಕಳ ಆತ್ಮಹತ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ನೀವು ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಮತ್ತೊಂದು ಸರ್ತಿ ಹೇಳಿದೆ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ರಾಜಸ್ಥಾನದ ಕೋಟಾದಲ್ಲಿ ತಮ್ಮ ಜೀವವನ್ನು ತೆಗೆದುಕೊಂಡಿದ್ದನ್ನು ಕಾಣ್ತೀವಿ ಗೈಸ್. ಈ ಆತ್ಮಹತ್ಯೆ ಪ್ರಕರಣಗಳು ನಿಲ್ಲಬೇಕು ಅನ್ನೋದು ಸುಪ್ರೀಂ ಕೋರ್ಟಿನ ಒಂದು ವಿಚಾರ ಕೂಡ ಆಗಿದೆ. ನೆಕ್ಸ್ಟ್, ಪಿಂಚಣಿ ಪರಿಷ್ಕರಣೆಗೆ ಆಗ್ರಹ. ನೋಡಿ, ಬಹಳಷ್ಟು ಜನ ಹೇಳ್ತಿದ್ರೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿ, ಹೊಸ ಪೆನ್ಷನ್ ಸ್ಕೀಮ್ ಬೇಡ ಕರ್ನಾಟಕದೊಳಗೆ ಅಂಥೇಳಿ. ಯಾಕೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕಾಗಿದೆ ಅಂದರೆ, ನೋಡಿ 2004ಕ್ಕಿಂತ ಮುಂಚೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು. ಅಲ್ಲಿ ರಿಟೈರ್ಮೆಂಟ್ ಆದಮೇಲೆ ಆಟೋಮೆಟಿಕ್ಲಿ ಅರ್ಧ ಸ್ಯಾಲ್ರಿ ಬರ್ತಿತ್ತು. ಆದರೆ ಈಗ ಹೊಸ ಪೆನ್ಷನ್ ಸ್ಕೀಮ್ ಒಳಗೆ ನಿಮಗೆ ಪೆನ್ಷನ್ ಬೇಕು ಅಂದರೆ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡಿರಬೇಕು. ಓಕೆ, ಜಾಬ್ ಮಾಡುವಾಗ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು. ಆ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದ ದುಡ್ಡಿನ ಜೊತೆಗೆ ಸರ್ಕಾರನೂ ಸ್ವಲ್ಪ ದುಡ್ಡನ್ನು ಸೇರಿಸಿ ವಾಪಸ್ ನಿಮಗೆ ಈ ಒಂದು ಏನು ರಿಟೈರ್ಮೆಂಟ್ ಆದಮೇಲೆ ನಿಮಗೆ ಪೆನ್ಷನನ್ನು ಕೊಡುತ್ತೆ. ಓಕೆ, ಸೊ ಹಾಗೆ ಬೇಡ, ಸರ್ಕಾರನೇ ನಮಗೆ ಪಣ್ಣ ಕೊಡಬೇಕು ಅಂತ ಬಹಳಷ್ಟು ದಿನಗಳಿಂದ ಕೆಲವೊಂದಿಷ್ಟು ಜನ ಹೋರಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್, ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಶುರು. ಓಕೆ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಾಗ್ತಾರೆ ಅನ್ನುವಂಥ ಒಂದು ಕುತೂಹಲ ಕೂಡ ಶುರುವಾಗಿದೆ ಗೈಸ್. ಇದು ಒಂದು ಆರ್ಟಿಕಲ್ ಬಂದಿದೆ, 25 OTT ವೇದಿಕೆಗಳಿಗೆ ನಿಷೇಧ. ನೋಡಿ, ಅಶ್ಲೀಲ ವಿಡಿಯೋ ಲಭ್ಯತೆಗೆ ಕಡಿವಾಣ ಹಾಕುವ ಉದ್ದೇಶ. 2025 KAS ಮುಖ್ಯ ಪರೀಕ್ಷೆ ಏನಾಗಿದೆ, ಆ ಮುಖ್ಯ ಪರೀಕ್ಷೆ ಒಳಗೆ ಒಂದು ಕ್ವಶನ್ ಕೂಡ ಬಂದಿದೆ, ಪ್ರಶ್ನೆ ಬಂದಿದೆ. ಎದರೊಳಗೆ essay ಕ್ವಶನ್ ಕೇಳಿದ್ದಾರೆ ಗೈಸ್. ಓಕೆ, ಹೆಂಗೆ ಬೆಳ್ಳಿ ಪರದೆಯಿಂದ ನೇರ ಪ್ರಸಾರದ ಕಡೆಗೆ OTT ಪ್ಲ್ಯಾಟ್ಫಾರ್ಮ್ಗಳು ಭಾರತೀಯ ಸಿನಿಮಾ ಸಂಸ್ಕೃತಿಯನ್ನು ಹೇಗೆ ಬದಲಾಯಿಸುತ್ತಿವೆ ಅಂತ ಪ್ರಶ್ನೆ ಇದೆ. ಓಕೆ, ಸೊ OTT ಪ್ಲ್ಯಾಟ್ಫಾರ್ಮ್ಗಳು ಹೆಂಗೆ ಭಾರತದ ಸಿನಿಮಾ ಸಂಸ್ಕೃತಿಯನ್ನು ಬದಲಾಯಿಸ್ತಾ ಇದ್ದಾವೆ ಮತ್ತು ಅಶ್ಲೀಲ ವಿಡಿಯೋಗಳು ಲಭ್ಯತೆ ಇರುವುದು. ರೀಸೆಂಟ್ಲಿ ಈ ಕೇಸ್ ಸುಪ್ರೀಂ ಕೋರ್ಟಿಗೆ ಕೂಡ ಹೋಗಿದೆ. ನೋಡಿ, ಮೊದಲಿನ ತರಹದ ಸಿನಿಮಾಗಳಲ್ಲಿ ಡೆಫಿನೆಟ್ಲಿ ಈ ಒಂದು CBFC ಬೋರ್ಡ್ದವರು ಏನು A+ ಅಂಥೇಳಿ ಒಂದು ರೇಟಿಂಗ್ನ ಕೊಡ್ತಿದ್ರು. ಅದರ ಮೇಲೆ ಭಾಳ ಜನ ಅದನ್ನು ನೋಡಿ ಮೂವಿಗೂ ಕೂಡ ಹೋಗ್ತಿದ್ರು, ಪಿಕ್ಚರ್ ನೋಡೋಕೆ ಹೋಗ್ತಿದ್ರು. ಆದರೆ ಇವತ್ತೇನಾಗಿದೆ, OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಸೊ ಅದು ಏನೂ ಇಲ್ಲ, ಯಾರೂ ಅದನ್ನು ರೆಗ್ಯುಲೇಟ್ ಮಾಡೋರಿಲ್ಲ. ಲೈಂಗಿಕತೆಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋ ಪ್ರಸಾರ ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ULLU ಆ್ಯಂಡ್ ALTT, ಓಕೆ ನೋಡಿ, ದೇಸಿ ಫಿಕ್ಸ್ ಆ್ಯಂಡ್ ಹಲ್ಚಲ್ ಸೇರಿದಂತೆ ಹಲವಾರು ಈ ಒಂದು OTT ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. 25 ಪ್ಲ್ಯಾಟ್ಫಾರ್ಮ್ ಇಲ್ಲಿದೆ ನೋಡಿ, ಬಿಗ್ ಶಾಟ್ಸ್, ಓಕೆ, ಈ ಎಲ್ಲ ನವರಸ ಲೈಟ್ಸ್, ಓಕೆ, ಗುಲಾಬ್ ಆ್ಯಪ್, ಕಂಗನ್ ಆ್ಯಪ್, ಈ ಒಂದು ಎಲ್ಲ OTT ಪ್ಲ್ಯಾಟ್ಫಾರ್ಮ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಲೈಂಗಿಕತೆಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋಗಳು ಇದರೊಳಗಿದ್ದಾವೆ ಅಂತ. ಸೊ ನಿಮಗೇನು ಅನಿಸುತ್ತೆ ಗೈಸ್, ಈ ಥರದ ಒಂದು OTT ಪ್ಲ್ಯಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಓಕೆ, ಸೊ ಅಥವಾ ಮತ್ತೆ ಏನು ಮಾಡಬೇಕು? ಇಲ್ಲ ಮಕ್ಕಳನ್ನ ಈ ಥರದ ವಿಡಿಯೋಗಳನ್ನ ನೋಡೋಕ್ಕೆ ಬಿಡಬಾರ್ದ, ಅದಕ್ಕೇನಾದರೂ ಮೆಜರ್ಸ್ ತೊಗೋಬೇಕಾ? ನಿಮ್ಮ ಒಪಿನಿಯನ್ ಕೇಳಿ. ಕೆಲವು ವೇದಿಕೆಗಳು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ 67A
ಉಲ್ಲಂಘಿಸಿ ಲೈಂಗಿಕತೆಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋ ಪ್ರಸಾರ ಮಾಡಿದ್ದವು. ಓಕೆ, ಯಾವುದು 67A ಈ ಆ್ಯಕ್ಟ್ನು ಕೂಡ ಉಲ್ಲಂಘನೆ ಮಾಡಿದವೆ. ಹೌಸ್ ಅರೆಸ್ಟ್ ವೆಬ್ ಸರಣಿಯು ತನ್ನ ವೆಬ್ಸೈಟ್ನಿಂದ ತೆಗೆದುಹಾಕಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಅಶ್ಲೀಲ ವಿಡಿಯೋ ಪ್ರಸಾರ ಮಾಡದಂತೆ 25 OTTಗಳಿಗೆ ನೋಟಿಸ್ನೂ ಕೂಡ ನೀಡಲಾಗಿತ್ತು. ಇವತ್ತು OTT ಪ್ಲ್ಯಾಟ್ಫಾರ್ಮ್ ಒಳಗೆ ಅದನ್ನು ಯಾರೂ ಸೆನ್ಸರ್ಶಿಪ್ ಮಾಡೋದ್ರಿಂದ ಅವ್ರು ಮಾಡಿದ್ದೇ ಕರೆಯಾಗಿದೆ. ಓಕೆ, ಸೊ ಹೀಗಾಗಿ ಬಹಳಷ್ಟು ಬದಲಾವಣೆಗಳು ಬರ್ತಿದ್ದಾವೆ. ಈ ಒಂದು ಎಸ್ಸೆನ ನಾನು ಇದೇ ಚಾನಲ್ ಒಳಗೆ, ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಕಂಪ್ಲೀಟ್ ಎಸ್ಸೆನ ಮಾಡಿದ್ದೀನಿ. ನೀವು ಒಂದು ಸರ್ತಿ ನೋಡ್ರಿ. KS ಒಳಗೆ 2 ಎಸ್ಸೆ ಕೇಳಿದರೆ ಆ 2 ಎಸ್ಸೆನ ನಾನು ಮಾಡಿದ್ದೀನಿ, ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡಿ ಒಂದು ಸರ್ತಿ. ನೆಕ್ಸ್ಟ್ ನೋಡಿ, ಇವತ್ತಿನ ಸುಭಾಷಿತ ಹೇಳುತ್ತೆ, ನೀವು ಸೇವಿಸುವ ಅನ್ನವನ್ನು ಬೇಯಿಸುವ ನೀರು, ಓಕೆ, ಬೇಯಿಸುವ ನೀರು ನಿಮ್ಮ ದುಡಿಯುವ ಬೆವರು ಅಥವಾ ಬೇರೆಯವರ ಕಣ್ಣೀರು. ಓಕೆ, ವೆರಿ ಇಂಪಾರ್ಟೆಂಟ್. DV ಗುಂಡಪ್ಪನವರು ಹೇಳಿದಂಥ ಮಾತು. ಸೊ ಭ್ರಷ್ಟಾಚಾರಕ್ಕೆ ನೀವು ಈ ಒಂದು ಕೊಟೇಶನನ್ನು ಉಪಯೋಗ ಮಾಡ್ಬೋದು ಗೈಸ್. ಭ್ರಷ್ಟಾಚಾರ ರಿಲೇಟೆಡ್ ಎಸ್ಸೆ ಬರಿಬೇಕಾದ್ರೆ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಅನ್ನ ತಿನ್ನಬೇಕು ಅಂದರೆ ಅದು ನಿಮ್ಮ ಬೆವರಾಗಿರಬೇಕೆ ಹೊರತು ಅದು ಇನ್ನೊಬ್ಬರ ಕಣ್ಣೀರು ಆಗಿರಬಾರ್ದು ಅಂತ. ಓಕೆ, ಸೊ ಇಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಸಣ್ಣ ವರ್ತಕರಿಗೆ GST ಮನ್ನಾ, ಪಾರದರ್ಶಕ ನೀತಿಯೂ ಆಗುತ್ತೆ. ನೋಡಿ, ರಾಜ್ಯ ಸರ್ಕಾರ ಫೈನಲಿ ಅನೌನ್ಸ್ ಮಾಡಿದೆ. ಏನು ಅವರು ನೋಟಿಸ್ ಕೊಟ್ಟಿದ್ರು, 9,000 ಸಣ್ಣ ವರ್ತಕರಿಗೆ GST ನೋಟಿಸ್ ಕೊಟ್ಟಿದ್ರು. ಅಂದರೆ ಅವರ 1 ವರ್ಷದ ಒಂದು ದುಡ್ಡಿನ ಲಿಮಿಟ್ ಏನಿತ್ತು 40 ಲಕ್ಷ ಏನು ಮೀರಿ ಹೋಗಿದೆ ಅಂಥವ್ರಿಗೆ. ಸೊ ಸಣ್ಣ ವರ್ತಕರಿಗೆ ಈಗ ಸರ್ಕಾರ ಹೇಳ್ತಾ ಇದೆ, ಓಕೆ ನಿಮಗೆ ನಾವು ಎಕ್ಸಾಮ್ಷನ್ ಕೊಡ್ತೀವಿ. ಇವರು ಸ್ಟ್ರೈಕ್ ಮಾಡೋಕ್ಕೆ ರೆಡಿಯಾಗಿದ್ದರು, ಆದರೆ ಇವರಿಗೆ ಕರ್ನಾಟಕ CM ಏನು ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಓಕೆ ನಾವು ನಿಮಗೆ ನೋಟಿಸ್ ಕೊಡೋದಿಲ್ಲ, ಸಣ್ಣ ವ್ಯಾಪಾರಿಗಳನ್ನು ಇದರಿಂದ ಎಕ್ಸಮ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆರ್ಟಿಕಲಲ್ಲಿ ಹೇಳುತ್ತೆ, ಬೇಕರಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಬೀಡಾ ಅಂಗಡಿ ಆಗಿರ್ಬೋದು, ಟೀ ಅಂಗಡಿ ಮಾಲೀಕರಾಗಿರ್ಬೋದು, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಇವರಿಗೆ ನೀಡಿದರು. GST ನೋಂದಣಿ ಮಾಡಿಸಿ ಮತ್ತು ತೆರಿಗೆ ಪಾವತಿಸಿ ಎಂದು ಕೂಡ ಸೂಚಿಸಿದ್ದರು. ಓಕೆ, ತೆರಿಗೆ ಇಲಾಖೆಯ ಕ್ರಮವನ್ನು ವಿರೋಧಿಸಿ ಈ ಎಲ್ಲ ವರ್ತಕರು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಕೂಡ ಹೇಳಿದಾಗ ಈಗ ಸರ್ಕಾರ ಅದನ್ನು ಕೈಬಿಟ್ಟಿದೆ. ವ್ಯಾಪಾರಿಗಳು, ಸಣ್ಣ ವರ್ತಕರು ಮತ್ತು ಗ್ರಾಹಕರ ನಡುವೆ ಉಂಟಾಗಿದ್ದ ಗೊಂದಲವನ್ನು ಪರಿಹರಿಸಬೇಕಾದ ಆಡಳಿತ ಮತ್ತು ಪ್ರತಿಪಕ್ಷಗಳ ಮುಖಂಡರು ತಮ್ಮ ಹೊಣೆಗಾರಿಕೆಯನ್ನು ಮರೆತು ಪರಸ್ಪರ ದೋಷಾರೋಪಣೆಯಲ್ಲಿ ತೊಡಗಿದ್ದು ದುರದೃಷ್ಟಕರವೇ ಸರಿ ಅಂತ ನಾವು ಹೇಳ್ಬೋದು. ಆದರೆ ಈಗ ಏನು ರೂಲ್ಸ್ ಹೇಳ್ತಾ ಇದೆ ನೋಡಿ, GST ಸಂಗ್ರಹದ ಹಣದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಮಪಾಲು ಹೊಂದಿರುವುದರಿಂದ ಸಣ್ಣ ವರ್ತಕರ ಸಮಸ್ಯೆಯನ್ನು ಪರಿಹರಿಸಬೇಕಾದ ಹೊಣೆ ರಾಜ್ಯ ಸರ್ಕಾರಕ್ಕೆ ಆಗಿತ್ತು. ಸರಕುಗಳ ವಾರ್ಷಿಕ ವಹಿವಾಟು ಮಿತಿಯನ್ನು 40 ಲಕ್ಷ ಹಾಗೂ ಸೇವಾ ವಹಿವಾಟು ಮಿತಿಯನ್ನು 20 ಲಕ್ಷಕ್ಕೆ ಸರ್ಕಾರ ನಿಗದಿಪಡಿಸಿದೆ. ಇದು ಇಂಪಾರ್ಟೆಂಟ್. ಓಕೆ, ಈ ಮಿತಿ ದಾಟಿದವರು GST ನೋಂದಣಿ ಮಾಡಿಸುವುದು ಮತ್ತು ನಿಯಮದಂತೆ ತೆರಿಗೆ ಪಾವತಿಸುವುದು ಕಡ್ಡಾಯ. ಹಾಲು, ಹಣ್ಣು, ತರಕಾರಿ, ಮಾಂಸ ಇತ್ಯಾದಿ GST ಇಂದ ವಿನಾಯಿತಿ ನೀಡಲಾಗಿದೆ. ಹಾಲು, ಹಣ್ಣು, ತರಕಾರಿಯವರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಓಕೆ, ಇದು ಇಂಪಾರ್ಟೆಂಟ್ ಆದಂಥ ಆರ್ಟಿಕಲು. ಸೊ GST ಬಗ್ಗೆ ಏನು ಗೊಂದಲ ಇತ್ತೋ ಸಣ್ಣ ವರ್ತಕರಿಗೆ ಈಗ ಸರ್ಕಾರ ಅದನ್ನು ತೆಗೆದು ಹಾಕಿದೆ. ನೆಕ್ಸ್ಟ್ ನೋಡಿ, ಬಿಹಾರದೊಳಗೆ ನಡೀತಾ ಇರುವಂಥ ವಿಶೇಷ ಸಮಗ್ರ ಪರಿಷ್ಕರಣೆ. ಅನೇಕ ಆರ್ಟಿಕಲ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳುತ್ತೆ, ಇಲ್ಲ ಇಲ್ಲಿ ಗೋಲ್ಮಾಲ್ ಮಾಡ್ತಿದ್ದಾರೆ. ಈ ಒಂದು ಎಲೆಕ್ಷನ್ ಲಿಸ್ಟ್ ಏನಿದೆ, ವೋಟರ್ಸ್ ಲಿಸ್ಟ್ ಏನಿದೆ, ಅದನ್ನು ಮರು ಪರಿಶೀಲನೆ ಮಾಡೋದ್ರಿಂದ ನಮಗೆ ಪ್ರಾಪರ್ ಡೇಟಾ ಸಿಗುತ್ತೆ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಆದರೆ ವಿರೋಧ ಪಕ್ಷಗಳು ಹೇಳ್ತವೆ, ಇಲ್ಲ ನೀವು ಈಗ ಮರು ಪರಿಷ್ಕರಣೆ ಮಾಡ್ತಾ ಇರುವಂಥ ಉದ್ದೇಶನೇ ಇರುವಂಥ ವೋಟರ್ಸ್ ಲಿಸ್ಟ್ನಲ್ಲಿ ವೋಟರ್ಸ್ಗಳನ್ನು ಕೆಲವೊಂದಿಷ್ಟು ಜನರ ಹೆಸರುಗಳನ್ನು ಹೊಸದಾಗಿ ತೆಗೆದು ಹೊಸ ವೋಟರ್ಸ್ಗಳ ಹೆಸರುಗಳನ್ನ ಸೇರಿಸ್ತಾರೆ. ಆ್ಯಂಡ್ ಆ ಹೊಸ ವೋಟರ್ಸ್ಗಳು ಯಾರು ಸೇರ್ತಾರೆ ಅವರೆಲ್ಲರೂ ಕೂಡ ಈ ಪಕ್ಷಗಳಿಗೆ ಫೇವರ್ ಮಾಡ್ತಾರೆ. ಈಗ ಮಾಡುವಂಥ ಅವಶ್ಯಕತೆ ಇತ್ತು. ಹಿಂದೆ ಎಲ್ಲೆಲ್ಲಿ ಈ ಥರದ್ದು ಮಾಡಿದರೆ ಅಲ್ಲೆಲ್ಲನೂ ಕೂಡ ಆಳುತ್ತಿರುವ ಸರ್ಕಾರಗಳು ಚುನಾವಣೆಯಲ್ಲಿ ಗೆದ್ದಿದ್ದಾವೆ. ಸೊ ಈಗ ಮಾಡುವಂಥ ಅವಶ್ಯಕತೆ ಏನಿದೆ. ಆ್ಯಂಡ್ ಯಾರ್ಯಾರಿಗೆ ಫಾರ್ಮ್ ಸಲ್ಲಿಸು ಅಂತ ಹೇಳಿದ್ದಾರೆ, ಓನ್ಲಿ 80% ಮಾತ್ರ ಸಲ್ಲಿಸಿದ್ದಾರೆ. ಓಕೆ, ಉಳುಕಿದವರು ಸಲ್ಲಿಸಿಲ್ಲ, ಮತ್ತು ಅವ್ರದ್ದೇನು ಕತಿ ಅನ್ನುವಂಥ ಪ್ರಶ್ನೆನ ಇವರು ರೈಸ್ ಮಾಡ್ತಾರೆ. ಪೊಲಿಟಿಕಲಿ ಮೋಟಿವೇಟೆಡ್ ಆರ್ಟಿಕಲ್ ಆಗಿದೆ. ಸೊ ಹೀಗಾಗಿ ನಾನು ಅದನ್ನು ನಿಮಗೆ ಡೀಟೇಲ್ ಆಗಿ ಹೇಳೋದಿಲ್ಲ. ಓಕೆ, ರಾಜಕಾರಣಿಗಳೇ ಯಾಕಿ ದಾವಂತ. ನೋಡಿ, ಮೊನ್ನೆ
ಮೈಸೂರೊಳಗೆ ರಾಜ್ಯ ಸರ್ಕಾರ ಏರ್ಪಡಿಸಿದ 2 ವರ್ಷದ ಸಾಧನಾ ಸಮಾವೇಶ. ಓಕೆ, ಇಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಾಲು ಪಡೆಯ ವಾಹನ ಪಲ್ಟಿಯಾಗಿ 4 ಸಿಬ್ಬಂದಿಗಳಿಗೆ ಗಾಯಗಳಾಗಿವೆ. ನೋಡಿ, ಈ ಈಗಿನ ಒಂದು ರಾಜಕಾರಣಿಗಳು ಹೆಂಗೆ ಅಡ್ಡಾಡ್ತಾರೆ ಅಂದರೆ, ಹಿಂದಿನ ಕಾಲದೊಳಗೆ ಬ್ರಿಟಿಷರು ಕೂಡ ಇವರಂಗೆ ಟ್ರೀಟ್ ಮಾಡ್ತಿದ್ರು ಇನ್ನೂ. ಓಕೆ, ಪ್ರತಿನಿಧಿಗಳಿಗೆ ಜನರಿಗೆ ಬೇಕಾದವರಾಗಿ ಜನರೊಂದಿಗೆ ಬೆರೆತು ಇರೋದು ಬಿಟ್ಟು, ಸೊ ಆ ಥರ ಒಂದು ದಿಮಾಕಿನಲ್ಲಿ ಅಡ್ಡಾಡ್ತಾರೆ. ಓಕೆ, ಮಳೆ ನೀರಿನಿಂದ ಆವೃತವಾಗಿದ್ದ ರಸ್ತೆಯಲ್ಲಿ ವೇಗದಿಂದ ಸಾಗುತ್ತಿದ್ದ ಬೆಂಗಾಲು ಪಡೆ ವಾಹನ ಉರುಳಿ ಬಿದ್ದದ್ದು. ಚಾಲಕನ ನಿಯಂತ್ರಣ ತಪ್ಪಿರುವ ಆ ವಾಹನ ಪಲ್ಟಿ ಹೊಡೆದು ಚಕ್ರಗಳೆಲ್ಲ ಆಕಾಶಮುಖಿಯಾಗಿದ್ದವು. ಓಕೆ, ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಸ್ವಲ್ಪ ಸಮಾಧಾನದಿಂದ ಇವ್ರಿಗೇನು ಪ್ರಾಬ್ಲಮ್ಮು? ಟ್ರಾಫಿಕ್ ರೂಲ್ಸ್ನ ಇದೇ ನಾಯಕರೇ ಫಾಲೋ ಮಾಡಲಿಲ್ಲ ಅಂದರೆ ಇನ್ನು ಬೇರೆ ಸಾಮಾನ್ಯ ಜನ ಹೆಂಗೆ ಫಾಲೋ ಮಾಡ್ತಿರ್ಬೇಕು? ಸಾಮಾನ್ಯ ಜನ ಟ್ಯಾಕ್ಸ್ ಕೊಟ್ಟು ಪೇಮೆಂಟ್ ಮಾಡಿರುವಂಥ ದುಡ್ಡಿನಲ್ಲಿ ಇವರೆಲ್ಲರೂ ಕೂಡ ಸ್ಯಾಲ್ರಿಯನ್ನು ತಗೋತಿದ್ದಾರೆ, ಹಿಂಗೆ ಅಡ್ಡಾಡ್ತಿದ್ದಾರೆ. ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು ಈಗ ಈ ಥರ ಅಪೇಕ್ಷಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ. ಜನಪರ ಕಾರ್ಯಕ್ರಮಗಳು ವೇಗ ಪಡೆದುಕೊಂಡರೆ ಡೆಫಿನೆಟ್ಲಿ ಒಳ್ಳೆಯದು. ಜನರಿಗೆ ಒಳ್ಳೇದು ಮಾಡೋಕ್ಕೆ ಬೇಗ ಒಳ್ಳೇದು ಮಾಡಿದ್ರೆ ಒಳ್ಳೆಯದು. ಅದನ್ನು ಬಿಟ್ಟು ಇವರು ಅಡ್ಡಾಡೋ ಮುಂದೆ ವೇಗವಾಗಿ ಹೋದರೆ ಇಂಥ ಅಪಘಾತಗಳು ಸಂಭವಿಸ್ತವೆ ಅಂತ ಕೂಡ ಆರ್ಟಿಕಲಲ್ಲಿ ಹೇಳುತ್ತೆ. ಅರಣ್ಯ ಸಂಸ್ಕೃತಿ ನಾಶ ಮಾಡುವ ಹುನ್ನಾರ. ನೋಡಿ, ಯಾವಾಗಿಂದ ಮಲೆಯ ಮಹದೇಶ್ವರ ಬೆಟ್ಟದೊಳಗೆ ಹುಲಿಗಳ ಒಂದು ಡೆತ್ ಆಗಿದೆ, ಓಕೆ, ಅವಾಗಿಂದನೂ ಕೂಡ ಅರಣ್ಯ ಇಲಾಖೆಯವರು ಅನೇಕ ಕ್ರಮಗಳನ್ನೇ ತೆಗೆದುಕೊಂಡಿದ್ದಾರೆ. ಒಂದನೇದು, ಅಲ್ಲಿನ ಫಾರೆಸ್ಟ್ ವಾಚರ್ಸ್ಗೆ ಸ್ಯಾಲ್ರಿ ಕೊಟ್ಟಿರಲಿಲ್ಲ, ಆ ಸ್ಯಾಲ್ರಿನ ಕೊಟ್ಟಿದ್ದಾರೆ. ಆ್ಯಂಡ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯದೊಳಗೆ ಈ ದನಗಳನ್ನು ಮೇಯಿಸಲಿಕ್ಕೆ ನಮ್ಮ ಕಾಡುಗಳಲ್ಲಿ ಬರ್ತಾರೆ. ಅದರೊಳಗೆ ಈ ಮಲೆ ಮಹದೇಶ್ವರ ಬೆಟ್ಟದೊಳಗೆ 33,000ಕ್ಕೂ ಹೆಚ್ಚು ಈ ದನಗಳನ್ನು ತಮಿಳುನಾಡಿನಿಂದ ಆ ಕಾಡಿನಲ್ಲಿ ಬಿಟ್ಟಿದ್ದಾರೆ. ಆ ದನಗಳು ಅಡ್ಡಾಡಿ ಮೇಯೋದನ್ನು ಮೇಯ್ದು ಅಲ್ಲಿನ ಸಗಣಿ ಹಾಕ್ತವೆ, ಆ ಸಗಣಿಯನ್ನು ಮಾರ್ಕೋತಾರೆ. ಸೊ ಅದಕ್ಕೆ ಇವತ್ತು ಅತಿ ಹೆಚ್ಚು ಬೆಲೆ ಕೂಡ ಇದೆ. ಓಕೆ, ಸೊ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ಇದರ ಅಡಿಯಲ್ಲಿ ಇಂತಹ ಒಂದು ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ರಾಷ್ಟ್ರೀಯ ಉದ್ಯಾನ ಮತ್ತು ಅಭಯಾರಣ್ಯಗಳಲ್ಲಿ ಜಾನುವಾರುಗಳ ಮೇಯಿಸುವುದನ್ನು ಇದನ್ನು ನಿಷೇಧಿಸ್ತದೆ ಈ ಕಾಯ್ದೆ. ಅದು ಆದಮೇಲೆ ಯಾವಾಗ ಸರ್ಕಾರ ಇದನ್ನು ಹೇಳ್ತೋ, ಅರಣ್ಯ ಹಕ್ಕು ಕಾಯ್ದೆ 2006, ಇಂಪಾರ್ಟೆಂಟಾಗಿ ಈ ಒಂದು ಕಾಯ್ದೆನ ನೆನಪಿಟ್ಕೊಳ್ರಿ. ಅರಣ್ಯ ಹಕ್ಕು ಕಾಯ್ದೆ 2006 ಅರಣ್ಯ ಬುಡಕಟ್ಟು ನಿವಾಸಿಗಳಿಗೆ, ಅರಣ್ಯವಾಸಿಗಳಿಗೆ ಈ ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳನ್ನು ಸಾಕಲು ಮತ್ತು ಮೇಯಿಸಲು ಕೂಡ ಅನುಮತಿ ನೀಡಲಾಗಿದೆ. ನಗರವಾಸಿ ಪರಿಸರವಾದಿಗಳು ಮಾತು ಕೇಳಿಕೊಂಡು ಅರಣ್ಯದಲ್ಲಿ ಜಾನುವಾರು ಮೇಯಿಸುವಂತಿಲ್ಲ ಎಂದು ಆದೇಶ ಹೊರಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಇವರು ಕ್ವಶನ್ ಕೇಳ್ತಾರೆ. ಸೊ ಈ ಪ್ರಾಣಿಗಳನ್ನು ಬಿಡೋದ್ರೊಳಗೆ ತಪ್ಪಿಲ್ಲ, ಆದರೆ ಇದನ್ನೇ ಒಂದು ಸ್ಕ್ಯಾಮ್ ಆಗಿ ಮಾಡ್ತಾ ಇರೋದ್ರಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು. 1980ರ ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ 1 ಎಕರೆ ಜಾಗದಲ್ಲಿ 9 ಮರಗಳಿದ್ದರೂ 1 ಹೆಕ್ಟರ್ನಲ್ಲಿ 25 ಮರ, ಅದು ಅರಣ್ಯ ಎಂದು ಭಾಷ್ಯ ಬರೆಯಲಾಗಿದೆ. ಓಕೆ, ಅದನ್ನು ಅರಣ್ಯ ಅಂತ ಕೂಡ ಕರೆಯಲಾಗಿದೆ. ಓಕೆ, ಮೈಸೂರು ಹುಲಿ ಖ್ಯಾತಿಯ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹಳ್ಳಿಕಾರ್ ಹಸು ತಳಿ ರಕ್ಷಣೆಗಾಗಿ ಸಾವಿರಾರು ಎಕರೆ ಹುಲ್ಲುಗಾವಲನ್ನು ಮೀಸಲಿಡಲಾಗಿತ್ತು. ಈಗ ನೋಡಿದರೆ ಜಾನುವಾರುಗಳ ಓಡಾಟವನ್ನು ನಿಷೇಧಿಸಲು ಸಚಿವರು ಮುಂದಾಗಿದ್ದಾರೆ. ಮಹಾನಗರ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿದೆ ಎಂದು ವಾಹನಗಳನ್ನೇ ನಿಷೇಧಿಸಲಾಗುತ್ತಿದೆ. ಹಿಂಗಂದರೆ ಅವು ಎಲ್ಲಿ ಹೋಗಬೇಕು? ಐತಿಹಾಸಿಕ ಕಾಲದಿಂದನೂ ಇದಕ್ಕೆ ಮಹತ್ವ ಕೊಡಲಾಗಿದೆ ಅಂತ ಇವರು ಹೇಳ್ತಾರೆ ಗೈಸ್. ಆ್ಯಂಡ್ ಎಸ್, ಈ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಜಾನುವಾರುಗಳನ್ನು ಮೇಯಿಸಲಿಕ್ಕೆ ಪರ್ಮಿಷನ್ ಕೊಡಬೇಕು. ಓಕೆ, ಇವತ್ತು ರೈತರು ಏನು ಮಾಡ್ತಿದ್ದಾರೆ, ಈ ಯಾವುದಾದ್ರೂ ಕಾಡು ಪ್ರಾಣಿ, ಹುಲಿ, ಚಿರತೆ, ಆನೆ ಏನಾದರೂ ಬಂದು ಈ ಒಂದು ಹಸುಗಳಿಗೆ ಪ್ರಾಬ್ಲಮ್ ಮಾಡಿದರೆ, ನೋಡಿ ಲಾಸ್ಟ್ ಟೈಮ್ ಆಗಿದ್ದೇನು, ಈ ಒಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಘೋಷಿಸಿದಾಗಿಂದಲೂ ಕೂಡ ಅಲ್ಲಿನ ಸ್ಥಳೀಯ ಅರಣ್ಯ ಅಧಿಕಾರಿಗಳಿಗೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಓಕೆ, ಇದೇ ರೀತಿಯಲ್ಲಿ ಕಾಡಿನ ಅಲ್ಲಿ ಜಾನುವಾರುಗಳನ್ನು ಮೇಯಿಸುತ್ತಿಲ್ಲ
ಮೇಯಿಸುವಂತಿಲ್ಲ ಅಂತ ಕರಪತ್ರವನ್ನು ಹಂಚಲಾಗಿದೆ. ಸ್ಥಳೀಯರ ಆಕ್ರೋಶಕ್ಕೆ ಗುರಿಯಾಗಿದ್ದನ್ನು ಅಲ್ಲೂ ಕೂಡ ಕಾಣ್ತೀವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಅವಕೂರ್ನೆಲ್ಲ ಸರ್ಕಾರ ಬೇಕು ಅಂದರೆ ಮಾಡುತ್ತೆ. ಅಲ್ಲಿನ ರೈತರಿಗೆ ಈ ಒಂದು ದನಗಳನ್ನು ಮೇಯಿಸಲಿಕ್ಕೆ ಪರ್ಮಿಷನ್ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ನೋಡಿ, ಅಲ್ಲಿನ ರೈತರು ದನ ಮೇಯಿಸ್ಬೋದು, ಆದರೆ ಯಾವಾಗ ಆ ಒಂದು ದನಗಳ ಮೇಲೆ ಕಾಡು ಪ್ರಾಣಿಗಳ ಒಂದು ದಾಳಿ ಆಗುತ್ತೆ, ಅಂಥ ಸಂದರ್ಭದೊಳಗೆ ಬಹಳ ಸರ್ತಿ ಆ ಒಂದು ಕಾಡು ಪ್ರಾಣಿಗಳನ್ನ ಕೊಲ್ತಿದ್ದಾರೆ. ಓಕೆ, ಸೊ 1972ರ ವನ್ಯ ಜೀವಿ ಸಂರಕ್ಷಣಾ ಕಾಯ್ದೆಯನ್ನು ತಪ್ಪಾಗಿ ಪ್ರಸ್ತಾಪಿಸಿದ್ದನ್ನು ನೋಡಿದರೆ, ಈ ಹಿಂದೆ ಅರಣ್ಯಗಳೊಂದಿಗೆ ಸಹಬಾಳ್ವೆ ನಡೆಸುತ್ತಿರುವ ಸಂಸ್ಕೃತಿಯೊಂದನ್ನು ನಾಶ ಮಾಡುವ ಹುನ್ನಾರವೂ ಕೂಡ ಇದರೊಳಗಿದೆ. ಓಕೆ, ಸೊ ಮಲೆನಾಡಿಗರ ದುರದೃಷ್ಟವೋ ದುರ್ದೈವವೋ ಗೊತ್ತಿಲ್ಲ, 80ರ ದಶಕದ ನಂತರ ಮಲೆನಾಡು ಭಾಗದವರು ಯಾರೂ ಅರಣ್ಯ ಸಚಿವರಾಗಿಲ್ಲ. ಹೀಗಾಗಿ ಅರಣ್ಯ ಸಂರಕ್ಷಣಾ ಕ್ರಮಗಳನ್ನು ಜಾರಿಯಾಗಿದ್ದೇ ಹೆಚ್ಚು. ಅರಣ್ಯ ಮತ್ತು ಸ್ಥಳೀಯ ಜನರ ಬೇರೆ ಬೇರೆಯಾಗಿಯೇ ಅಭಿವೃದ್ಧಿ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಆ ಸ್ಥಳೀಯ ಜೀವನವನ್ನು ಅರ್ಥ ಮಾಡಿಕೊಂಡು ಅಂಥವ್ರು ಯಾರೋ ಬೇಕಾಗಿದ್ದಾರೆ ಅಂತ ಕೂಡ ಇವರು ಹೇಳ್ತಾರೆ. ಓಕೆ, ಸೊ ಅದು ಆದಮೇಲೆ ನೋಡಿ, ಇನ್ನೊಂದು ಸೈಡು ಈಶ್ವರ್ ಖಂಡ್ರೆ ವನ್ಯ ಜೀವಿ ಸಂರಕ್ಷಣೆಗೆ ಉಳಿಯಬೇಕು ಕಾಡು. ನೋಡಿ, ಕಾಡನ್ನು ಉಳಿಸುವಂಥ ಅವಶ್ಯಕತೆ ಇದೆ. ಡೆಫಿನೆಟ್ಲಿ ಕಾಡನ್ನು ಉಳಿಸಿದ್ದು, ಬೆಳೆಸಿದ್ದು ಮತ್ತು ಮೆಜಾರಿಟಿ ಆಫ್ ದಿ ಟೈಮ್ ನಮ್ಮ ಶ್ರೇಯ ಹೋಗೋದು ಕಾಡಿನ ಜನರಿಗೂ ಕೂಡ ಇದರೊಳಗೆ ಹೋಗುತ್ತೆ. ಅಮೆಜಾನ್ ಕಾಡುಗಳು ವಿಶ್ವದ ಆಮ್ಲಜನಕದ ಕಣಜ ಎಂದು ಕರೆಯಲಾಗ್ತದೆ. ಜಗತ್ತಿನ 30% ಜೀವ ವೈವಿಧ್ಯ ಇರುವ ಅಮೆಜಾನ್ ಕಾಡುಗಳು ವಿಶ್ವದ 20% ಆಮ್ಲಜನಕವನ್ನು ಉತ್ಪಾದನೆ ಮಾಡ್ತವೆ. ಇದು ಇಂಪಾರ್ಟೆಂಟ್ ಡೇಟಾನಾ? ಓಕೆ, ಸೊ ಕಾಡು ನಾಶವಾದರೆ ಪರೋಕ್ಷವಾಗಿ ನಾಡೇ ನಾಶವಾದಂತೆ. ಕಾಡು ನಾಶವಾದರೆ ಮನುಷ್ಯನೇ ನಾಶ ಆಗೋದು ನಿಶ್ಚಿತ. ಹೀಗಾಗಿ ಭೌಗೋಳಿಕ ಪ್ರದೇಶದ 33% ಹಸಿರು ಹೊದಿಕೆ ಇರಬೇಕು ಅಂತ ಜಾಗತಿಕ ಮಾನದಂಡ ಇದೆ. ನಮ್ಮ ದೇಶದೊಳಗೆ ಅಷ್ಟಿದೆಯಾ? ಇಲ್ಲ. ಈಗಿರೋದು ನಮ್ಮ ಫಾರೆಸ್ಟ್ ಇರೋದು ಕೇವಲ 21% ಮಾತ್ರ. ಕರ್ನಾಟಕದಲ್ಲಿ ಸುಮಾರು 21% ಹಸಿರು ಹೊದಿಕೆ. ಪ್ರಸಕ್ತ ಘಟ್ಟದಲ್ಲಿ ಅರಣ್ಯ ವಿಸ್ತರಣೆ ಅಸಾಧ್ಯ. ಹೀಗಾಗಿರುವಾಗ ಅರಣ್ಯ ನಾಶವಾಗದಂತೆ, ಒತ್ತುವರಿಯಾಗದಂತೆ ಕಾಪಾಡುವ ಹೊಣೆ ಸರ್ಕಾರ ಮತ್ತು ನಾಗರಿಕರು ಮತ್ತು ಬುಡಕಟ್ಟು ಜನಾಂಗದ ಮೇಲೂ ಕೂಡ ಇದೆ. ಓಕೆ, ಭಾರತ ಸಂವಿಧಾನದ 51A ಕಾಲಂನಡಿಯಲ್ಲಿ ನಾನು ಜೀವಂತ ಜೀವಿಗಳ ಬಗ್ಗೆ ಸಹಾನುಭೂತಿ ಹೊಂದಿರುತ್ತೇನೆ. ಇದು ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಕರ್ತವ್ಯ ಕೂಡ ನೆನಪಾಗುತ್ತದೆ. ಗಾಂಧೀಜಿಯವರು ಪ್ರಕೃತಿ ಪರಿಸರ ಇರುವುದನ್ನು ಮನುಷ್ಯನ ಅವಶ್ಯಕತೆ ಪೂರೈಸಲಿಕ್ಕೆ ಹೊರತು ದುರಾಸೆಯನ್ನು ಪೂರೈಸಲಿಕ್ಕೆ ಅಲ್ಲ ಅನ್ನುವಂಥ ಮಾತು ಕೂಡ ಇಲ್ಲಿ ನೆನಪಿಗೆ ಬರ್ತದೆ ಅಂತ ಇವರು ಹೇಳ್ತಾರೆ. ಹುಲಿ ಯೋಜನೆ ಜಾರಿಗೆ ಬಂದು 50 ವರ್ಷಗಳಾಗಿವೆ. ಈ ಯೋಜನೆ ಆರಂಭವಾದಾಗ ದೇಶದಲ್ಲಿ ಹುಲಿಗಳ ಸಂಖ್ಯೆ 1827 ಮಾತ್ರ ಇತ್ತು. 2022ರಲ್ಲಿ ಜನಗಣತಿಯ ಪ್ರಕಾರ ಈ ಕರ್ನಾಟಕದಲ್ಲಿ 563 ಹುಲಿಗಳಿವೆ. ಓಕೆ, ಸೊ ಹಾಗೆ ದೇಶದಲ್ಲೂ ಕೂಡ ಈ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿಗೆ ಆಗಿದ್ದಾವೆ. 3680 ಹುಲಿಗಳು ಇರುವುದರ ಮೂಲಕ ಜಗತ್ತಿನ ಒಟ್ಟು ಹುಲಿಗಳ ಸಂಖ್ಯೆಯಲ್ಲಿ 75% ಹುಲಿಗಳ ಸಂಖ್ಯೆ ಭಾರತದೊಳಗೆ ಇರುವುದು ಕೂಡ ನಮಗೆ ಒಂದು ಗರ್ವ ಪಡುವಂಥ ಒಂದು ವಿಷಯವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಮಲೆ ಮಹದೇಶ್ವರ ಬೆಟ್ಟದೊಳಗೆ 33,000 ಜಾನುವಾರುಗಳು ಇವೆ ಎಂದು ಅಂಕಿಅಂಶ ಹೇಳ್ತದೆ. ಸೊ ಇಲ್ಲಿ ಹಳ್ಳಿಕಾರ್ ಆ್ಯಂಡ್ ಬರ್ಗೂರ್, ಹುಲಿಕಲ್ ಜಾತಿಯ ದನಗಳೇ ಹೆಚ್ಚು. ನೋಡಿ, ಈ ಒಂದು ಬ್ರೀಡ್ ಹೆಸರು ಕೂಡ ಕೊಟ್ಟಿದ್ದಾರೆ. ಸಾಕಿದ ಜಾನುವಾರುಗಳನ್ನು ಅರಣ್ಯಗಳಲ್ಲಿ ಮೇಯಿಸುವುದನ್ನು ನಿಷೇಧ ಮಾಡಿ ಮದ್ರಾಸ್ ಹೈಕೋರ್ಟ್ 2022ರಲ್ಲಿ ಆದೇಶವನ್ನು ಹೊರಡಿಸಿದೆ. ತಮಿಳುನಾಡು ಬರ್ಗೂರು ಜಾತಿಯ ಜಾನುವಾರುಗಳನ್ನು ನಮ್ಮ ಕಾಡಿಗೆ ಮೇಯಿಸುವ ದೊಡ್ಡ ಜಾಲವೇ ಹುಟ್ಟಿಕೊಂಡಿದೆ. ನಾನು ಹೇಳಿದ್ನಲ್ಲ, ಸೊ ಕಾಡಿಗೆ ಬಿಡೋದು, ಆ ದನಗಳು ಮೇಯಿಸಿ ಅವು ಸಗಣಿ ಹಾಕಿದರೆ ಅದನ್ನು ಮಾರಾಟ ಮಾಡೋದು. ಓಕೆ, ಹೀಗೆ ವಿವಿಧ ದನ, ಕರ, ಎಮ್ಮೆ, ಕುರಿ, ಮೇಕೆ ಇವುಗಳನ್ನೆಲ್ಲ ಬಿಡ್ತಾರೆ. ಸೊ ಇವುಗಳನ್ನೆಲ್ಲ ಬಿಟ್ಟಾಗ ಅಲ್ಲಿನ ಕಾಡು ಪ್ರಾಣಿಗಳು ಅವುಗಳನ್ನೇನಾದರೂ ತಿನ್ನಕ್ಕೆ ಬಂದರೆ ಈ ಕಾಡು ಪ್ರಾಣಿಗಳಿಗೆ ವಿಷ ಹಾಕ್ತಿದ್ದಾರೆ. ಮೊನ್ನೆ ಆಗಿದ್ದು ಕೂಡ ಅದೇ. ಓಕೆ, ಜಾನುವಾರುಗಳಿಗೆ ಕಾಲು ಬಾಯಿ ರೋಗ, ಚರ್ಮಗಂಟು ಅಥವಾ ಬಾವು, ಓಕೆ,
ಲಿಂಪಿ ಸ್ಕಿನ್ ಡಿಸೀಸ್, ಓಕೆ, ನೆರಳಡಿ, ಅಂಥ್ರಾಕ್ಸ್ ಮೊದಲಾದ ಸಾಂಕ್ರಾಮಿಕ ರೋಗಗಳು ಕೂಡ ಬರುತ್ತಿವೆ. ಪ್ರಾಣಿಗಳಿಗೆ ಕಾಯಿಲೆ ಬಂದರೆ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಬಹುದು. ಆದರೆ ಈ ಕಾಯಿಲೆಗಳಿಂದ ಬಳಲುತ್ತಿರುವ ಜಾನುವಾರುಗಳು ಕಾಡಿನಲ್ಲಿ ಮೇಲಕ್ಕೆ ಬಿಟ್ಟು ಅಲ್ಲಿನ ಕೆರೆ ಗುಂಡಿಗಳಲ್ಲಿ ನೀರು ಕುಡಿಯುವ ಕಾರಣ ಇದರಿಂದ ಸೋಂಕು ಇನ್ನೊಂದು ಪ್ರಾಣಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಆದರೆ ಈ ಥರ ಒಂದು ಈ ಒಂದು ಕಮರ್ಷಿಯಲ್ ಆಗಿ ಇದನ್ನು ಉಪಯೋಗ ಮಾಡ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇವರು ಹೇಳ್ತಾರೆ. ಇಲ್ಲೊಂದು ಕೊಟೇಶನ್ ಕೂಡ ಕೊಟ್ಟಿದ್ದಾರೆ. ವಿ ಹ್ಯಾವ್ ನಾಟ್ ಇನ್ಹೆರಿಟೆಡ್ ದ ವರ್ಡ್ ಫ್ರಮ್ ಅವರ್ ಫೋರ್ ಫಾದರ್, ವಿ ಹ್ಯಾವ್ ಬಾರೋಡ್ ಇಟ್ ಫ್ರಮ್ ಅವರ್ ಚಿಲ್ಡ್ರನ್. ನೋಡಿ, ಇದನ್ನು ಕನ್ನಡದ ಮೀನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಜಗತ್ತು ನಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲ, ಬದಲಾಗಿ ನಮ್ಮ ಮುಂದಿನ ಪೀಳಿಗೆಯಿಂದ ನಾವು ಪಡೆದಿರುವ ಸಾಲ. ಅಂದರೆ ನಾವು ಇದನ್ನು ಬೆಟರ್ ಪ್ಲೇಸ್ ಒಳಗೆ ಬಿಟ್ಟು ಹೋಗಬೇಕು. ಓಕೆ, ಈ ಜಗತ್ತನ್ನು ಜತನವಾಗಿ ಕಾಪಾಡಿ ಅವರಿಗೆ ಮರಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬ ಸಾಲುಗಳು ಭೂಮಿಯ ಮಹತ್ವವನ್ನು ತಿಳಿಸ್ತದೆ. ಸೊ ಹಾಗಾಗಿ ಈ ಒಂದು ಅರಣ್ಯ ಕಾಯ್ದೆಗಳನ್ನು ಸರಿಯಾಗಿ ಪಾಲನೆ ಮಾಡೋದು ಮತ್ತು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದು ಸರ್ಕಾರದ ಒಂದು ಜವಾಬ್ದಾರಿಯಾಗಿದೆ, ಹಾಗೂ ಅಲ್ಲಿನ ಜನರದ ಜವಾಬ್ದಾರಿ ಕೂಡ ಆಗಿದೆ ಅಂತ ಆರ್ಟಿಕಲಲ್ಲಿ ಹೇಳ್ತೇವೆ ಗೈಸ್. ಬಹಳಷ್ಟು ಆ್ಯಕ್ಟ್ಸ್ಗಳನ್ನು ಏನು ಮೆನ್ಷನ್ ಮಾಡಿದರೆ ಆ ಆ್ಯಕ್ಟ್ ಎಲ್ಲ ಹೇಳಿದ್ದೀನಿ, ಅವುಗಳನ್ನು ಕರೆಕ್ಟಾಗಿ ನೆನಪಿಟ್ಟುಕೊಡ್ರಿ. ಎಲ್ಲ ಎಕ್ಸಾಮ್ಸ್ಗೂ ಬಹಳನೇ ಇಂಪಾರ್ಟೆಂಟ್. ದ್ರಾಕ್ಷಿ ಈ ಬಾರಿ ಬೆಳೆಗಾರರಿಗೂ ಸಿಹಿ. ನೋಡಿ, ಪ್ರಸಕ್ತ ವರ್ಷದಲ್ಲಿ 15,000 ಟನ್ ಇಳುವರಿ ರಾಜ್ಯದ ವೈನ್ ತಯಾರಿಕೆಗೆ ಉತ್ತೇಜನವಾಗಲಿದೆ ಅಂತ ಹೇಳ್ತಾರೆ. ಓಕೆ, ದ್ರಾಕ್ಷರಸ ವೈನ್ ತಯಾರಿಕೆಗೆ ಬೇಕಾದ ತಳಿಯ ದ್ರಾಕ್ಷಿಯನ್ನು ರಾಜ್ಯದಲ್ಲಿ 2,500 ಎಕರೆಯಲ್ಲಿ ಬೆಳೆಯಲಾಗುತ್ತಿದ್ದು ಈ ವರ್ಷ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಇದೊಂದು ಸಿಹಿ ಸುದ್ದಿ ಅಂತ ಕೂಡ ಹೇಳ್ತಿದ್ದಾರೆ. ದ್ರಾಕ್ಷಿ ಬೆಳೆ ಹೆಚ್ಚಾಗ್ತಾ ಇದೆ. ಆಮೇಲೆ ವನ ದ್ರಾಕ್ಷಿ ಸಂರಕ್ಷಣಾ ಘಟಕ ಕೂಡ ಸ್ಥಾಪನೆಯಾಗಿದೆ. ನಬಾರ್ಡ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ದ್ರಾಕ್ಷಿ ಮತ್ತು ದ್ರಾಕ್ಷಿರಸ ಮಂಡಳಿ ವಿಜಯಪುರದ ತೊರವಿಯಲ್ಲಿ 10,000 ಟನ್ ಸಾಮರ್ಥ್ಯದ ವನ ದ್ರಾಕ್ಷಿ ಸಂಗ್ರಹ, ಶೀತಲ ಮತ್ತು ಸಂಸ್ಕರಣಾ ಘಟಕ ಸ್ಥಾಪಿಸಲಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದೆ ಗೈಸ್. ಓಕೆ, ಸೊ ದ್ಯಾಟ್ ಈಸ್ ಒನ್ ಇಂಪಾರ್ಟೆಂಟ್, ನೀವು ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್, ಮಾಲ್ಡೀವ್ಸ್ಗೆ 4.850 ಕೋಟಿ ಲೈನ್ ಆಫ್ ಕ್ರೆಡಿಟ್. ಲೈನ್ ಆಫ್ ಕ್ರೆಡಿಟ್ ಅಂದರೆ ಇವತ್ತು ನಾವು ದುಡ್ಡು ಕೊಟ್ಟಿದ್ದೀವಿ, ನಾಳೆ ಕೇಳೇ ಬಿಡ್ತೀವಿ ಅಥವಾ ಒಂದು ವರ್ಷದೊಳಗೆ ಕೊಡಬೇಕು ಅಂತ ಇಲ್ಲ. ಯು ಟೇಕ್ ಟೈಮ್ ಆ್ಯಂಡ್ ರಿಟರ್ನ್ ಅವರ್ ಮನಿ ಬ್ಯಾಕ್. ಸೊ ಮಾಲ್ಡೀವ್ಸ್, ನರೇಂದ್ರ ಮೋದಿಜಿಯವರು, ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಲ್ಡೀವ್ಸ್ನ 2 ದಿನಗಳ ಪ್ರವಾಸಕ್ಕೆ ಹೋಗಿದ್ದಾರೆ. ಆ್ಯಂಡ್ ಮಾಲ್ಡೀವ್ಸ್ಗೆ ಭಾಳಷ್ಟು ಸರ್ತಿ ಪ್ರಧಾನಿಗಳು ಹೋಗೋದಿಲ್ಲ. ಲಾಸ್ಟ್ ಇಯರ್ ಮಾಲ್ಡೀವ್ಸ್ ಇಂಡಿಯಾ ರಿಲೇಷನ್ಶಿಪ್ ಕೂಡ ಹಾಳಾಗಿತ್ತು. ಆವಾಗ ಬೈಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಒಂದು ಸ್ಲೋಗನ್ಗಳು ಕೂಡ ಎಲ್ಲ ಕಡೆ ರಾರಾಜಿಸ್ತಾ ಇದ್ದು. ಓಕೆ, ಸೊ ಹೀಗಾಗಿ ಈಗ ಜುಲೈ 26ರಂದು ಅಲ್ಲಿ ನಡೆಯುವ 60ನೇ ಸ್ವತಂತ್ರೋತ್ಸವ, ಓಕೆ, ಅದರ ಮುಖ್ಯ ಅತಿಥಿಯಾಗಿ ನರೇಂದ್ರ ಮೋದಿಜಿಯವರು ಹೋಗಿದ್ದಾರೆ. ಆ್ಯಂಡ್ ಇಟ್ಸ್ ಗುಡ್. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡುವಂಥ ಉದ್ದೇಶದಿಂದ ಮಾಲ್ಡೀವ್ಸ್ ಐತಲ್ಲ, ಅದನ್ನು ಒಂದು ಬ್ಲೂ ಎಕಾನಮಿ ಅಂತ ಕರೀತಾರೆ. ಯಾಕೆ ಬ್ಲೂ ಎಕಾನಮಿ ಅಂತಾರೆ? ಆ ಮೋಸ್ಟ್ ಆಫ್ ದಿ ಆರ್ಥಿಕತೆ ಐತಲ್ಲ, ಒಂದು ಟೂರಿಸಮ್ ಮೇಲೆ, ಇನ್ನೊಂದು ಅದನ್ನು ಬಿಟ್ಟರೆ ಈ ಒಂದು ಸಮುದ್ರದ ಒಂದು ಪ್ರಾಡಕ್ಟ್ಗಳ ಮೇಲೆ, ಸಮುದ್ರದೊಳಗೆ ಸಿಗುವಂಥ ವಸ್ತುಗಳ ಮೇಲೇ ಅದು ಡಿಪೆಂಡೆಂಟ್ ಆಗಿದೆ. ಸೊ ನಂತರ ಭಾರತ ಮಾಲ್ಡೀವ್ಸ್ಗೆ 4,850 ಕೋಟಿ ರೂಪಾಯಿ, $565 ಮಿಲಿಯನ್, ಓಕೆ, ಲೈನ್ ಆಫ್ ಕ್ರೆಡಿಟನ್ನು ವಿಸ್ತರಣೆ ಮಾಡ್ತಾ ಇದೆ, ಓಕೆ, ಘೋಷಿಸಿದೆ. ಸೊ ಹಾಗಾಗಿ ರಕ್ಷಣೆ, ಭದ್ರತೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ದೇಶಗಳ ನಡುವೆ ಸಾಕ್ಷಿಯಾದವು. ಮಾಲ್ಡೀವ್ಸ್ ರಕ್ಷಣಾ ಸಾಮರ್ಥ್ಯನ ಬಲಪಡಿಸ್ತೀವಿ ಅಂತ ಕೂಡ ಭಾರತ ಪ್ರಾಮಿಸ್ ಮಾಡಿದೆ. ನಿಮಗನ್ನಿಸ್ಬೋದು, ಸರ್ ನಮ್ಮದೇ ರಕ್ಷಣಾ ಒಂದು ಬಲಪಡಿಸೋ ರಕ್ಷಣಾ ಕ್ಷೇತ್ರವನ್ನು, ಭದ್ರತೆಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ, ಮಾಲ್ಡೀವ್ಸ್ಗೆ ಯಾಕೆ ಹೆಲ್ಪ್ ಮಾಡಬೇಕು? ಯಾಕಂದರೆ ಮಾಲ್ಡೀವ್ಸಲ್ಲಿ ಆಲ್ರೆಡಿ ಚೈನಾ ಕಣ್ಣು ಹಾಕಿದೆ. ಆ್ಯಂಡ್ ಇಂಡಿಯನ್ ಓಷನ್ ಒಳಗೆ ಮಾಲ್ಡೀವ್ಸ್ ಇರೋದ್ರಿಂದ ನಮ್ಮ ನೇಬರಿಂಗ್ ಕಂಟ್ರಿಗಳನ್ನು ನಮ್ಮ ಪರವಾಗಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ಇಲ್ಲ ಅಂದರೆ ಚೈನಾ ಅಲ್ಲಿ ಮಿಲಿಟ್ರಿನೂ ತಂದಿಡ್ಬೋದು. ಅಷ್ಟೇ ಅಲ್ಲ, ಅದರ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಏನಿದೆ, ಓಕೆ, ಆ ಮುತ್ತಿನ ಒಂದು ಹಾರದ ಈ ಒಂದು ಪಾಲಿಸಿ ಏನಿದೆ ಅದರೊಳಗೆ ಈ ದೇಶಗಳನ್ನು ಕೂಡ ಆಕ್ಯುಪೈ ಮಾಡ್ಕೋಬೋದು. ಆಲ್ರೆಡಿ ಶ್ರೀಲಂಕಾ, ಬಾಂಗ್ಲಾದೇಶ್,
ಇಂಥ ದೇಶಗಳಿಗೆ ಬಿಸ್ಕಿಟ್ ಹಾಕಿ ಚೈನಾ ಆಲ್ರೆಡಿ ತಮ್ಮ ಕಡೆಗೆ ಒಲವು ಮಾಡ್ಕೋತಿದ್ದಾವೆ. ಹೀಗಾಗಿ ನಾವು ಕೂಡ ನಮ್ಮ ನೇಬರಿಂಗ್ ಕಂಟ್ರಿಗಳಿಗೆ ಹೆಲ್ಪ್ ಮಾಡಬೇಕಾಗಿದೆ ಚೈನಾನ ದೂರ ಇಡೋಕ್ಕೆ. ಚೈನಾ ಇಸ್ ವೆರಿ ವೆರಿ ಡೇಂಜರಸ್. ಸೊ ಅದಕ್ಕೆ ಮಾಲ್ಡೀವ್ಸ್ಗೆ ಕೊಡುವಂಥ ಅವಶ್ಯಕತೆ ಇತ್ತು. ಮಾಲ್ಡೀವ್ಸ್ ಕ್ಯಾಪಿಟಲ್ ಯಾವುದು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿರೋ ಗೈಸ್. ನೆಕ್ಸ್ಟ್, ಪ್ಯಾಲಿಸ್ತೇನ್ಗೆ ದೇಶದ ಮಾನ್ಯತೆ ಫ್ರಾನ್ಸ್ ಅಧ್ಯಕ್ಷ. ನೋಡಿ, ಇದು ಇಂಗ್ಲೀಷ್ ಕನ್ನಡ ನ್ಯೂಸ್ ಪೇಪರ್ ಎರಡರೊಳಗೂ ಬಂದಿದೆ. ಕನ್ನಡದೊಳಗೆ ಹೇಳ್ತಾ ಇದ್ದೀನಿ, ನಾನು ಇಂಗ್ಲೀಷ್ ಒಳಗಿಂದು ಜಸ್ಟ್ ಹೇಳ್ತೀನಿ, ಮೆನ್ಷನ್ ಮಾಡ್ತೀನಿ. ದೇಶದ ಮಾನ್ಯತೆ ನೀಡಲು ಫ್ರಾನ್ಸ್ ನಿರ್ಧರಿಸಿದೆ ಎಂದು ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಘೋಷಿಸಿದ್ದಾರೆ. ಗಾಜಾದಲ್ಲಿ ಇದಕ್ಕೆ ಕಾರಣ ಏನು ಅಂತ ನೋಡಿದರೆ, ಗಾಜಾದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಹಸಿವಿನಿಂದ ಬಳಲುತ್ತಿದ್ದು ಜಾಗತಿಕ ಮಟ್ಟದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದ್ದ ಬೆನ್ನಲೆಯಲ್ಲಿ ಫ್ರಾನ್ಸ್ ಘೋಷಣೆಯನ್ನು ಮಾಡಿದೆ. ನೋಡಿ, ಸೆಪ್ಟೆಂಬರ್ನಲ್ಲಿ ನಡೆಯುವ ವಿಶ್ವಸಂಸ್ಥೆ ಸಾಮಾನ್ಯ ಅಧಿವೇಶನದಲ್ಲಿ ಈ ನಿರ್ಧಾರ ಅಂತಿಮಗೊಳಿಸಲಾಗುತ್ತದೆ ಎಂದು ಮ್ಯಾಕ್ರಾನ್ ಅವರು ಅವರ ಒಂದು ಎಕ್ಸ್ನಲ್ಲಿ ಬರೆದಿದ್ದಾರೆ. ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆಗೆ ಆಗಸ್ಟ್ 1ರಿಂದ ಜಾರಿ ಅಂತ ಇದೆ ಗೈಸ್. ಓಕೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು ಉದ್ಯೋಗ ಸೃಷ್ಟಿಯ ಗುರಿಯನ್ನು ಹೊಂದಿದ್ದು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಸೃಷ್ಟಿ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. 99 ಕೋಟಿ ಅಂದರೆ 1,00,000 ಕೋಟಿ ವೆಚ್ಚ ಯೋಜನೆ ಇದು ಆಗಿದೆ. 2 ವರ್ಷದಲ್ಲಿ 3.5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಗುರಿಯನ್ನು ಇದರಡಿಯಲ್ಲಿ ಹೊಂದಿದೆ. ಅದರಲ್ಲಿ ಸುಮಾರು 1.92 ಕೋಟಿ ಜನ ಮೊದಲು ಬಾರಿಗೆ ಉದ್ಯೋಗ ಪಡೆಯಲಿದ್ದಾರೆ. ಈ ಯೋಜನೆ ಆಗಸ್ಟ್ 1ರಿಂದ 2027 ಜುಲೈ 31ರವರೆಗೆ ಉದ್ಯೋಗ ಪಡೆಯುವವರಿಗೆ ಪ್ರಯೋಜನೆಯಾಗಿದೆ. ನೋಡಿ, ನೀವು ಉದ್ಯೋಗ ಪಡಿಬೇಕು ಅಂತ ಯಾರ್ಯಾರು ಬಂದಿದ್ರಿ ಗೈಸ್, ರಿಮೆಂಬರ್, ಕೇಂದ್ರ ಸರ್ಕಾರದೊಳಗೂ ಅನೇಕ ಹುದ್ದೆಗಳಿದ್ದಾವೆ. 1,00,000ಕ್ಕೂ ಹೆಚ್ಚು ಸ್ಯಾಲ್ರಿ ಇರುವಂಥ ಹುದ್ದೆಗಳಿದ್ದಾವೆ. ಆ್ಯಂಡ್ ಅವುಗಳ ಮೇಲೂ ಕೂಡ ಅವುಗಳ ಸಂಬಂಧ ಕೂಡ ನೀವು ಪ್ರಿಪ್ರೇಷನ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್, ವರ್ಷದ 365 ದಿನಗಳವರೆಗೂ ಕೂಡ ಸರ್ವ ಸನ್ನದ್ಧರಾಗಿರ್ತೀವಿ ಭಾರತದ ಸೇನೆ ಹೇಳ್ತಾ ಇದೆ. CDS. ಓಕೆ, ಸೊ ಅನಿಲ್ ಚೌಹಾಣ್ CDS ಹೆಡ್ ಯಾರಿದ್ದಾರೆ? ಅನಿಲ್ ಚೌಹಾಣ್ ಅವರು ಇದ್ದಾರೆ. ಭಾರತೀಯ ಸೇನೆ 365 ಡೇಸ್ ರೆಡಿ ಇರ್ತದೆ ಅಂತ ಹೇಳಿದ್ದಾರೆ. ಈ ಒಂದು ಸೇನಾ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್. ಓಕೆ, ಸೊ ಭಾರತ ಸೇನಾಪಡೆಗಳ ಮುಖ್ಯಸ್ಥರಾಗಿ ಇವರಿದ್ದಾರೆ. ಯುದ್ಧ ಭೂಮಿಯಲ್ಲಿ ನಾವು ಯಾವತ್ತೂ ರೆಡಿ ಇರ್ತೀವಿ. ಸೊ ಅಧ್ಯಯನ ಅಗತ್ಯ ಕೂಡ ಇದೆ. 50ಕ್ಕಿಂತಲೂ ಕಡಿಮೆ ಆಯುಧಗಳು ಬಳಸಿಯೂ ಎದುರಾಳಿಗಳನ್ನು ಹೇಗೆ ಮಾತುಕತೆಗೆ ಬರುವಂತೆ ಮಾಡಬಹುದು ಎನ್ನುವುದನ್ನು ಆಪರೇಷನ್ ಸಿಂಧೂರು ಸಾಬೀತುಪಡಿಸಿದೆ. ಆಪರೇಷನ್ ಸಿಂಧೂರು ಯಾವತ್ತೂ ರೆಡಿನೇ ಇರ್ತದೆ ಅಂತ ಕೂಡ ಇವರು ಹೇಳಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್ ನೋಡಿ, ಡೆಲ್ಲಿ ಹೈಕೋರ್ಟ್ನಲ್ಲಿ ಒಂದು ಇಂಪಾರ್ಟೆಂಟ್ ಜಜ್ಮೆಂಟ್ ಬಂದಿದೆ. ಆರೋಪಿಗೆ ಜಾಮೀನು ಅರ್ಜಿಯನ್ನು ಕೊಡಬೇಕಂತ ಬಂದಿತ್ತು, ಅದು ವಜಾ ಆಗಿದೆ. ಸೊ ಪ್ರಾಬ್ಲಮ್ ಏನು ಅಂದರೆ, ಮಹಿಳೆಯ ಸ್ನೇಹಿತನಾದ ಮಾತ್ರಕ್ಕೆ ಆಕೆಯ ಒಪ್ಪಿಗೆ ಇಲ್ಲದೆ ಲೈಂಗಿಕ ಸಂಬಂಧ ಹೊಂದುವ ಹಕ್ಕು ಪುರುಷನಿಗೆ ಇಲ್ಲ ಅಂತ ಈ ಒಂದು ಹೈಕೋರ್ಟ್ ಹೇಳಿದೆ ಗೈಸ್. ಆಕೆ ಅಪ್ರಾಪ್ತ ವಯಸ್ಸಿನವಳಾಗಿದ್ದರೆ ಸಮ್ಮತಿ ಪಡೆದರ ಅದು ಕಾನೂನಿಗೆ ವಿರುದ್ಧವಾದದ್ದು ಎಂದು ಕೂಡ ದೆಹಲಿ ಹೈಕೋರ್ಟ್ ಹೇಳಿದೆ. ಬಾಲಕಿ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಜಾಮೀನು ಕೊಡಂಗಿಲ್ಲ ಅಂತ ಹೇಳಿದೆ. ಬಾಲಕಿಯ ಒಪ್ಪಿಗೆ ಪಡೆಯದೆ ಆಕೆಯೊಂದಿಗೆ ಲೈಂಗಿಕ ಸಂಪರ್ಕ ಬೆಳೆಸಿದ್ದೇನೆ ಎಂಬ ಆರೋಪಿಯ ಹೇಳಿಕೆಯನ್ನು ನ್ಯಾಯಮೂರ್ತಿ ಅಬ್ಸರ್ವ್ ಮಾಡಿ ಅವನಿಗೆ ಇದನ್ನು ಕ್ಯಾನ್ಸಲ್ ಮಾಡಿದೆ ಗೈಸ್. ಹೀಗಾಗಿ ಇದು ಒಮ್ಮತದ ಸಂಬಂಧ ಎಂದು ನಿರ್ಧರಿಸಲು ಸಾಧ್ಯವಾಗುತ್ತಿಲ್ಲ. ಯಾಕಂದರೆ ಅವನೇ ಹೇಳಿದ್ದಾನೆ ಆ ಬಾಲಕಿಯ ಒಂದು ಒಪ್ಪಿಗೆ ಪಡೆಯದೆ ಲೈಂಗಿಕ ಒಂದು ಕ್ರಿಯೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ. ಹೀಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದರೆ. ಪೋಕ್ಸೋ ಆ್ಯಕ್ಟ್ ಕೂಡ ಹೇಳುತ್ತೆ ಗೈಸ್, ಆ ಒಪ್ಪಿಗೆ ಇಲ್ಲರೆ ಸೊ ಲೈಂಗಿಕತೆಯಲ್ಲಿ ತೊಡಗಂಗಿಲ್ಲ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಟೇಶನ್ ಬಂದಿದೆ ಭೂಮಿಕಾ ಪೇಜ್ನಲ್ಲಿ. ಒಬ್ಬಂಟಿಯಾಗಿ ಜಗತ್ತನ್ನು ಬದಲಾಯಿಸಲು ನಿಮಗೆ ಸಾಧ್ಯವಾಗದೇ ಇರಬಹುದು. ನೀವು ಒಬ್ಬರೇ ಜಗತ್ತನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಮದರ್ ತೆರೇಸಾ ಅವರು ಹೇಳಿರುವಂಥ ಒಂದು ಮಾತು ವೆರಿ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿದೆ ನೋಡಿ ಗೈಸ್. ಸೊ ಆದರೆ ಅನೇಕ ಅಲೆಗಳನ್ನು ಸೃಷ್ಟಿಸುವಂತೆ ನೀರಿಗೆ ಕಲ್ಲನ್ನು ಒಗೆಯಲು ನಿಮಗೆ ಸಾಧ್ಯ. ಸೊ ಎಲ್ಲರನ್ನೂ ಬದಲು ಮಾಡೋಕ್ಕಾಗದೇ ಇರ್ಬೋದು, ಬಟ್ ಎಲ್ಲರೂ ಒಂದು ಸರ್ತಿ ನೀವು ಕೇಳೋದ್ರ ಬಗ್ಗೆ ವಿಚಾರ ಮಾಡೋಕ್ಕಂತೂ ಸಾಧ್ಯ ಆಗ್ಬೋದಾ? ಅಷ್ಟಾದರೂ ಮಾಡ್ಬೋದಾ? ಜಸ್ಟ್ ನೀರೊಳಗೆ
ನೀವು ಒಂದು ಕಲ್ಲು ಹೋಗಿದಾಗ ಎಷ್ಟೋ ಅಲೆಗಳನ್ನು ಕ್ರಿಯೇಟ್ ಮಾಡ್ಬೋದಾ? ಓಕೆ, ಅಲೆಗಳು ಹೆಂಗೆ ಹೋಗ್ತವೆ ಹಾಗಾದ್ರೂ ಮಾಡ್ಬೋದು, ಅದಕ್ಕಾದ್ರೂ ನಾವು ಪ್ರಯತ್ನ ಮಾಡ್ಬೋದು. ನನ್ನ ಕಡೆ ಏನೂ ಆಗೋದೇ ಇಲ್ಲ ಅಂತ ಕೂಡೋ ಬದಲಿ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ಓಕೆ ನಥಿಂಗ್. ಓಕೆ, ಅದನ್ನು ಮಾತನ್ನ ಹೇಳ್ತಾರೆ. ಇನ್ನು ಹೀಗಿದೆ ಇವರ ಸರ್ಪ ಸ್ನೇಹ. ನೋಡಿ, ಇವತ್ತಿನ ಭೂಮಿಕಾದಲ್ಲಿ ಸರ್ಪಗಳನ್ನು ಹಿಡಿಯೋದು ಆ್ಯಂಡ್ ಅದನ್ನು ಹಿಡಿಯೋದನ್ನು ಹೆಂಗೆ ರೂಢಿಸ್ಕೊಂಡಿದ್ದಾರೆ, ಯಾರ್ಯಾರೆಲ್ಲ ಹಿಡಿತಾರೆ. ಮೊದಲು ಇದು ಪುರುಷ ಪ್ರಧಾನ ಆಗಿತ್ತು. ಸರ್ಪಗಳನ್ನು ಹಿಡಿಯೋದು, ಅವುಗಳನ್ನ ಆಡಿಸೋದು ಓನ್ಲಿ ಪುರುಷರು ಮಾಡ್ತಿದ್ರು. ಆದರೆ ಈಗ ಎಲ್ಲ ಹೆಣ್ಮಕ್ಳು ಕೂಡ ಅವ್ರನ್ನ ಹಿಡಿಯೋಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಅವ್ರು ಹೆಂಗೆ ಕಲ್ತಿದ್ದಾರೆ, ಸರ್ಪಗಳನ್ನು ಹಿಡಿಯೋದನ್ನು ಹೆಂಗೆ ಕಲ್ತಿದ್ದಾರೆ, ಸರ್ಪಗಳನ್ನು ಎಷ್ಟು ಸರ್ಪಗಳನ್ನ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಸರ್ಪಗಳನ್ನು, ನಾಗರ ಹಾವುಗಳನ್ನು ಇನ್ ಜನರಲ್ ಆಗಿ ಒಂದು ಪ್ಲೇಸ್ನಲ್ಲಿ ಇರುವಂಥ ಹಾವುಗಳನ್ನು ಒಯ್ದು ಕಾಡಿನೊಳಗೆ ಅಲ್ಲಿ ಇಲ್ಲಿ ಬಿಟ್ಟರೆ ಭಾಳಷ್ಟು ಸರ್ತಿ ಅವು ಸತ್ತು ಹೋಗ್ತವೆ. ಅವುಗಳನ್ನು ಕಾಡೊಳಗೆ ಒಯ್ದು ಬಿಡಬಾರ್ದು ಅಂತ ಕೂಡ ಹೇಳ್ತಾರೆ. ಬಟ್ ಮನೆಯೊಳಗೆ ಬಂದಾಗ ಅನಿವಾರ್ಯವಾಗಿ ಬೇರೆ ಪ್ರದೇಶಕ್ಕೆ ತೊಗೊಂಡು ಹೋಗಬೇಕಾಗುತ್ತೆ. ಇದರಿಂದ ಹಾವುಗಳ ಸಾವುಗಳು ಕೂಡ ಆಗ್ತವೆ ಗೈಸ್. ಓಕೆ, ನಮಗೆ ಎಷ್ಟು ಹಕ್ಕಿದೆ ಅವಕ್ಕೂ ಕೂಡ ಬದುಕಲಿಕ್ಕೆ ಅಷ್ಟೇ ಹಕ್ಕಿದೆ. ಆದರೆ ಅನ್ಫಾರ್ಚುನೇಟ್ಲಿ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್, ಕಡೂರು ಹುಡುಗಿಯ ಕ್ರಿಕೆಟ್ ಪಯಣ. ಭಾರತ ತಂಡದ ಆಟಗಾರ್ತಿ ಓಕೆ ವೇದಾ ಕೃಷ್ಣಮೂರ್ತಿಯವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ವುಮನ್ ಕ್ರಿಕೆಟ್ ಟೀಮಲ್ಲಿ, ಅದರೊಳಗೂ ವಿಶ್ವಕಪ್ ಟೀಮ್ನಲ್ಲಿ ವರ್ಲ್ಡ್ ಕಪ್ನವರೆಗೂ ಕೂಡ ಆಡಿದ್ದು. 48 ಅಂತಾರಾಷ್ಟ್ರೀಯ ಏಕದಿನ ಪಂದ್ಯ ಮತ್ತು 76 ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಒಂದು ಸಣ್ಣ ಹಳ್ಳಿಯ ಒಬ್ಬಳು ಹುಡುಗಿ ಭಾರತ ತಂಡವನ್ನು ಪ್ರತಿನಿಧಿಸಿ ಜಗತ್ತಿನ ಬೆಸ್ಟ್ ಮೈದಾನಗಳಲ್ಲಿ ಆಟ ಆಡಿದ್ದು ನನ್ನ ಅದೃಷ್ಟವೇ ಸರಿ ಅಂತ ಅವರು ಹೇಳ್ತಾರೆ ಗೈಸ್. ಆ್ಯಂಡ್ ವೇದಾ ಕೃಷ್ಣಮೂರ್ತಿ ಯಾರು ಅಂತ ನಿಮಗೆ ನೆನಪಿರಲಿ, ನಿಮಗೆ ಎಕ್ಸಾಮ್ ಒಳಗೆ ಅದ್ರ ಮೇಲೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್, ಕಮ್ ಟು ಟುಡೇಸ್ ಹಿಂದೂ ನ್ಯೂಸ್ ಪೇಪರ್. ಎಸ್, yesterday somebody asked me to tell this Hindu paper in English medium as well. Yes, definitely bilingual. I will try to tell in both languages. First and foremost article, Lok Sabha to take up motion to remove High Court judge. See, this issue is going on for the last several days. After proceedings in the lower house, it will go to the Rajya Sabha. Kiran Rijiju said 150 ruling and opposition MPs have signed a motion against Justice Verma. Justice Verma is a court, Allahabad High Court judge, and government want to remove him, and because it is proven corruption charges against him in his house, in his Delhi house. There were a lot of money, around 15 crore rupees in one room. It literally burnt, and he is saying that money is not related to me. Okay, I don't have any relation with that money. I don't know who brought that money to my house and all those things. After that drama, and one committee was appointed, based on that committee's recommendation, yes, it is proven that money belongs to this judge only. Based on the corruption charges, he will be removed soon. Okay, enquiry conducted, and enquiry also proven already once. Now one more enquiry committee was appointed. If it is proven, and if government start this removing process, he is going to be the first judge of High Court or Supreme Court of India who is removed by a parliament. Okay, that is Justice Verma is going to be. Let's see, wait and watch what will happen. Next, France will recognize Palestine as a state. Emmanuel Macron, France president of French, he announced that I am going to recognize this Palestine as a one of the state. Two-state policy is going to be helpful ಅಂತ ಭಾಳ ಜನ ಹೇಳ್ತಿದ್ದಾರೆ. Over 140 countries including India have recognized Palestine as a state. Even India also recognized. 140 countries recognized, and it's time to give a statehood for Palestine. Israel already recognized as a state. Okay, even now it's time to recognize Palestine also ಅಂತ ಹೇಳ್ತಾರೆ. ನೋಡಿ, ಮುಜ್ಜಿ ಥ್ಯಾಂಕ್ಸ್ ಇಂಡಿಯಾ ಫಾರ್ ಇಟ್ಸ್ ಪಿವೋಟಲ್. ಓಕೆ, ಹಿಂಗಂದ್ರೆ ಏನು? ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಪಿವೋಟಲ್ ಮೀನಿಂಗ್ನ ಹೇಳ್ರಿ. ಪಿವೋಟಲ್ in economic recovery. See, Maldives suffered because of economic crisis, and last year even India and Maldives ties also distracted because of several reasons, and even India started boycott Maldives. That resolution means that slogans also are going everywhere. Finally,
60th Independence Day of Maldives is celebrated on 26th of July, and this year Narendra Modi ji attended this and went to Maldives as a chief guest of this Independence Day, and it's good shine for India and Maldives, and even line of control, line of credit also announced by India. That is also a welcomable decision ಅಂತಲೇ ನಾವು ಹೇಳ್ಬೋದು guys. Okay, next important article in Hindu. Yes, reducing pass percentage for SSLC examination draws mixed reaction. See, this year less number of students in Karnataka cleared a 10th exam. Okay, and what is the criteria now? Total marks of 10th is 625. Now Karnataka government is planning to bring down this 625 marks to 600, just like CBSE and other board exams, whatever they are conducting exam. And Kannada language, which is consisting of 125 marks, now they are planning to make it 100 marks. That's it. Okay, so and they are going to bring down the passing marks. Right now passing marks is 35%. Now they are planning to bring it for 33%. Okay, so this is what the tussle going on. For this, mixed that reactions are coming from the people. That's why they have to raise the quality of education rather than bringing that marks down, guys. It's very, very important. We need to remember that. Okay, next, government is telling 23% rise in women's employment in cities after Shakti Yojana. Do you believe, guys? Do you think women empowerment, it is helping women empowerment? You tell me, you write in comment box how this Karnataka's Shakti Yojana helped women, particularly in cities. Do you think they are able to find the jobs because of Shakti Yojana? And what are the issues faced by the because of this Shakti Yojana, that is pre-bus for women, and how it is helping for women's life? Okay, let me write. Okay, you should write at least 3 to 4 or 5 points, like how it is helping women in rural area as well as urban area also. Okay, next, because government is claiming like that, we should think about it. Okay, ಅದರಿಂದ women empowerment ಆಗ್ತಿದೆಯೋ ಇಲ್ಲೋ, we need to know, guys. So that's why you write it down. What is your opinion? Because you people also have seen, many of you traveled also. Next, give and take. See, India UK trade deal may set a template for the European Union and US deal as well. Okay, see, India United Kingdom comprehensive economic trade agreement, that is pre-trade agreement signed between these countries. It's a definitely historical, because with signing this pre-trade, UK has agreed to provide India a duty-free and access to about 99% of tariff lines. Okay, it means they are not taking or purchasing any goods for free. It is only the tax. They are going to reduce the goods from India. They are prioritizing goods from India, and India also prioritizing goods from UK. It has set an annual quota of just 1,800 visas for the niche professionals roles such as the yoga instructors and classical musicians, and the agreements falls short of making a commitments on the border visa categories such as business visitors to IT professionals. Okay, this was something India had to be keen on. Okay, India is definitely keen on, because India is having so many technicians regarding technology and all those services India want to provide. On the other hand, India has opened about 90% of its tariff lines for duty-free imports from UK. It has kept an agriculture products such as dairy products, apples, oats and edible oils out of the deal, the key demands for UK. Similarly, while India has committed to reducing duties on automobiles imports, okay, substantial 100% point over the time is a subject to graded quota over the next decade. Yes, it's outstanding agreement, but yes, plus and minus is always there, and UK is committed, and this is going to helpful to sign a pre-trade agreement with European Union and other countries as well. Not only these countries, even America also. Okay,
The general trend is that the bigger the economy being noticed with the bigger the concessions given, the United States and the European Union will now want more from India than what it has considered. Okay, UK is saying that. So ಅದರ ಬಗ್ಗೆ ಒಂದು ಆರ್ಟಿಕಲ್ ಇದೆ. Yes, I have completed. Next, Kargil, Pahalgam and revamp of the security strategy. It's very important, guys. 26th anniversary of Kargil war, that is concluded in July 26th, that fought between India and Pakistan in the city height of Kashmir, but the memories are still fresh. It was also a first live televised conflict which brought the war May 3 July 26 1999. Okay, May 3 to July 26th was concluded, and it's important, guys. Kargil Vijay Divas we celebrate into the living rooms of the India. A victory was hard fought and won through the sheer grit, okay, determination and love for Bharat that Indian armed forces showed. India not only evicted the Pakistan forces but also forced Pakistan to withdraw to seek a ceasefire. Okay, definitely whenever we had war with Pakistan 1999, 1971 and before that also, always India won the war. Pakistan never won against us, but India is definitely great country because India is having special recognition in the world. Every time we won, but we always listen to United Nations, and we already announced the ceasefire. This particularly Kargil is a hard fought war. So many lives were lost in Kargil, but yes, still this time and again Pakistan is targeting on India, and those things are going on, but today is celebrated as Kargil Vijay Divas, guys. Okay, that's important. Next, healing Manipur. Okay, fragile peace demands political actors pursue a genuine reconciliation. See, Manipur is still burning. Still there is a lot of disturbance among the local people, Kukis and Metis and Nagas. Okay, these community are still fighting, and we need serious reconciliation. Central government have to indulge in that. This welcomes shift to consequences of SR Bommai, the landmark judgment raising the confluence of regional parties and national politics, and put revulsion is misuse. Okay, ಇಲ್ಲಿ ಭಾಳ ಸಾರ್ತಿ politics also involving, so that's why this Manipur issue is still going on, and a lot of time we spend, but there is no outcome at all. Fragile situation is still existing in Manipur. Next, the scientist who made mangrove a buzzword. Buzzword means mangrove important ಮಾಡಿದ್ದು, and definitely mangroves, ನಿನ್ನೆ ಕೂಡ ಒಂದು ಆರ್ಟಿಕಲ್ ಬಂದಿತ್ತು. Until the 1980s, the value of mangroves was primarily understood by the communities that lived around them and relied on them for the fresh resources and their livelihood. ಓಕೆ, 1980s ವರೆಗೂ ಇದ್ರ ಬಗ್ಗೆ ಮಹತ್ವನೇ ಗೊತ್ತಿರಲಿಲ್ಲ ಯಾರಿಗೂ. ಯಾರಿಗೆ ಮಹತ್ವ ಗೊತ್ತಿತ್ತು ಅಂದರೆ ಆ ಕೋಸ್ಟಲ್ ಏರಿಯಾದೊಳಗೆ ಇರುವಂಥ ಜನರಿಗೆ ಮಾತ್ರ ಇದರ ಮಹತ್ವ ಗೊತ್ತಿತ್ತು. ಬಟ್ ಟುಡೇ ದ ವರ್ಡ್ ಮ್ಯಾಂಗ್ರೋವ್ಸ್ has become buzzword. Okay, buzzword ಅಂದ್ರೆ ಏನು? Most important, whether in the areas of disaster risk reduction, in coastal areas, climate adaptation through carbon sequestration, enhancement of coastal fresh resources, or conservation of shoreline bird sanctuaries, to name a few. Okay, see, mangroves plays very important role, and one of the largest mangrove area which covered in India is Sundarbans. Very famous. Mangroves plays important role. The turning point. Although the United Nations Development Program UNESCO initiated the regional project of mangrove research in 1988, it was in the 1918 that the MS Swaminathan proposed a leading role of mangrove in managing the impact of climate change in coastal areas. When he suggested, MS Swaminathan sir suggested importance to realize the importance of mangroves, then conservation and all these things started, which changed the climate change responses, human responses conference in Tokyo in 1989. He explained that rising sea level due to climate change would cause salinization of land and water.
resources in coastal areas, leading to loss of food production and employment, a rise in the frequency of cyclones, rising surface temperature causes the loss of livelihood and natural resources. As a response to MS Swaminathan suggested immediate action and sustain the management of the mangroves wetlands. This was based on the principle of ecology, economics and equity, as well as research on the utilization of mangroves, genetic resources, deployment of a new saline tolerant crops. See, normally mangrove grows in saline areas and tropical and subtropical areas, and even MS Swaminathan had done so much of research on this and suggested many good things to protect mangroves. World Mangroves Atlas, these activities shows that not only in India, the world have given mangroves importance. MS Swaminathan was the development of the global mangrove database information system, a searchable and database on mangrove expert research and species, including the mangrove ecosystem information services, which focused more majorly on Australia, Asia and Africa, and genetic resources also they focused. MS Swaminathan, the lot of credit goes to MS Swaminathan. And rise of mangrove is very very important. It can stop tsunami, it can act as a help for even aquatic animal for that food purpose also. So particularly we need to protect mangoes in Tamil Nadu coastal region. These mangroves are going well, and today because of human activities, because of pollution and all those things, mangroves are destroying, and we need to protect mangroves. Okay, mangroves becoming buzzword today because it is having most importance ಅಂತ ಆರ್ಟಿಕಲ್ ಅಲ್ಲಿ ಹೇಳುತ್ತೆ ಗೈಸ್. ನೆಕ್ಸ್ಟ್, ಮಿನಿಸ್ಟ್ರಿ ಬ್ಲಾಕ್ಸ್ 25 OTT ಪ್ಲಾಟ್ಫಾರ್ಮ್ಸ್ ಓವರ್ obscene content. ಆಲ್ರೆಡಿ ಕನ್ನಡದೊಳಗೂ ಕೂಡ ನಾನು ಇದನ್ನು ಹೇಳಿದ್ದೀನಿ. ಆ್ಯಂಡ್ ದೀಸ್ ಆರ್ ದ OTT ಪ್ಲಾಟ್ಫಾರ್ಮ್ಸ್. ದೇ ಬೇಸ್ಡ್ ಆನ್ this year KAS mains one essay asked guys how this censorship and the movie culture, changing movie culture in India, how these OTT platforms are responsible. Yes, this is also one of the point that these OTT platforms are providing that nonsense, obscene content which is like porn movies are allowed in these OTT platforms, and finally ministry said that 25 platforms were banned. Okay, and because in India kids also can watch those OTT platforms, and if such contents are watched by kids, and it may lead to increase of so many crimes, and not only that, even mentally and psychologically it can affect kids health. Okay, next, governor returns Aparajita bill to West Bengal government. See, again and again West Bengal ಅಲ್ಲಿ ಗವರ್ನರ್ ಮತ್ತು ಸರ್ಕಾರದ ನಡುವೆ ಟಸಲ್ ಇನ್ನೂ ಆದರೂ ನಡೀತಾ ಇದೆ. ಬಿಕಾಸ್ ವಾಟ್ ಎವರ್ ದ ಗೌರ್ಮೆಂಟ್ ಈಸ್ ಸೆಂಡಿಂಗ್ ಬಿಲ್, ದ ಗವರ್ನರ್ ಈಸ್ ನಾಟ್ ಸೈನಿಂಗ್ ಫಾರ್ ದ್ಯಾಟ್. ಈವನ್ ಪ್ರೆಸಿಡೆಂಟ್ಗೂ ಕೂಡ ಸೆಂಡ್ ಮಾಡ್ತಿದ್ದಾರೆ. ಮೋದಿ ಓವರ್ಟೇಕ್ಸ್ ಇಂದಿರಾ ಗಾಂಧಿ, clocks second longest continuous stint as a PM. I already told in Kannada as well. Modi ji served as a Prime Minister of India for 4078 days, and Indira Gandhi served as a Prime Minister of India 4077 days. It means longest serving Prime Minister of India is Modi ji. Okay, and yes, 66 lakh voters may left out of draft ರೋಲ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಿಹಾರದೊಳಗೆ ನಡೀತಾ ಇರೋದು. ಇಲ್ಲೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. UPSC ಬಾರ್ಸ್ ಕ್ಯಾಂಡಿಡೇಟ್ ಫಾರ್ 3 years ಓವರ್ ಎಕ್ಸಾಮ್ ಮಿಸ್ಕಂಡಕ್ಟ್. ಇಫ್ ಯು ಕಾಟ್ ವಿತ್ ಎನಿ ಎಕ್ಸಾಮ್ ಮಿಸ್ಕಂಡಕ್ಟ್ while writing UPSC's any exam, you can be debarred. Okay, candidate can be debarred from all the examinations, and even if he gets selects and he is not given any job, and 3 years, and after that UPSC can bar you from all the selection process only. You have to be very very careful. This is the sole reason why the UPSC for the last 100 years has been epitome of merit and fair system. Okay, that is what they announced it, and lot of people have done fraud, and one is that Pooja Kedkar, okay, who gave all the wrong certificates and all those things. Anyway, once UPSC cleared candidate get a lot of opportunities as well, and anyway UPSC finally announced this
I hope even KPSC should announce it, KSP should announce it, and exam should be conducted free and fair, because a lot of poor students are preparing for competitive exam, and they should get job and based on their talent rather than money and all this misconduct. This is the problem. This misconduct is going on in every state, guys. Next, states cannot seek delimitation, claiming parity with Jammu and Kashmir. See what happened. ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಡಿಲಿಮಿಟೇಷನ್ ಕಮಿಷನ್ ಅಪಾಯಿಂಟ್ ಮಾಡಿ ಡಿಲಿಮಿಟೇಷನ್ನ ಮಾಡಿದ್ದಾರೆ ಬೇಸ್ಡ್ ಆನ್ 2011 ಸೆನ್ಸಸ್. ನಾವು ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್ ಇಸ್ asking government to conduct delimitation in their states also, but government is saying wait till 2026, let the census get over, after that only we will conduct the delimitation commission. Delimitation commission, what they will do, they will demarcate the constituencies based on the population. The MPs and MLA seats can be divided, and Andhra Pradesh is asking let divide our states MPs and MLA seats, but government is saying please wait until this census get over, because Jammu and Kashmir we specially conducted because it was necessary there. Who is CDS head? CDS full form ಯಾರ್ಯಾರೆಲ್ಲ ಈಗ ಓದಕ್ಕೆ ಶುರು ಮಾಡಿರಿ ನೋಡ್ರು, ನೆನಪಿಟ್ಕೊಡ್ರಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, very very important. He is head of all Indian Navy, Air Force and military. Okay, so that is General Anil Chauhan, CDS head. One kade barditkoli, idu important. 8 years after stand up with China, Doklam to open for tourist. See Doklam, 8 years after witnessing a stand up between India and Chinese troops in Sikkim's Doklam is set to open for tourist. Okay, tourist ಗೆ ಓಪನ್ ಆಗಿದೆ. ಡೋಕ್ಲಾಮ್ is a place, India, China and Bhutan tri-junction place. Okay, there was a problem 8 years back in 2017. Okay, after that now both the countries agreed to open that border. Okay, consensual sex between adolescent age 16 to 18 must not be treated as abuse ಅಂತ ಒಂದು ಕೇಸ್ ಬಂದಿದೆ ಗೈಸ್. ಅಮೆಕಸ್ ಕ್ಯೂರಿ ಈ ಕೇಸ್ನ ಸ್ಟಡಿ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಒಬ್ಬರನ್ನ ಅಪಾಯಿಂಟ್ ಮಾಡಿತ್ತು. ಅವರನ್ನು ಅಮೆಕಸ್ ಕ್ಯೂರಿ ಅಂತ ಕರೀತಾರೆ. ಇದರ ಮೀನಿಂಗು ಅ ಫ್ರೆಂಡ್. ಓಕೆ, ಫ್ರೆಂಡ್ ಆಫ್ ಕೋರ್ಟ್ ಅಂತ ಆಗುತ್ತೆ. ಸೊ ಎಲ್ಲ ಕೇಸ್ನು ಜಡ್ಜ್ ಬಂದೇ ನೋಡೋಕ್ಕಾಗೋದಿಲ್ಲ, ಸೊ ಎನ್ಕ್ವೈರಿ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸಾರ್ತಿ ಲೋಕಲ್ ಏರಿಯಾದೊಳಗೆ ಎನ್ಕ್ವೈರಿ ಮಾಡಬೇಕಾಗುತ್ತೆ, ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಜಡ್ಜ್ನ ಪರವಾಗಿ ಒಬ್ಬರನ್ನ ಕೋರ್ಟ್ ಫ್ರೆಂಡ್ ಅಂತ ಅಪಾಯಿಂಟ್ ಮಾಡಿ, ಅಮೆಕಸ್ ಕ್ಯೂರಿಯನ್ನ ಅಪಾಯಿಂಟ್ ಮಾಡಿ ಇದನ್ನು ಎನ್ಕ್ವೈರಿ ಮಾಡಿಸಿದ್ದಾರೆ. ಇಂದಿರಾ ಜೈಸಿಂಗ್, ಸುಪ್ರೀಂ ಕೋರ್ಟ್ ಫಾರ್ಮರ್ ಲಾಯರ್ ಆಸ್ ವೆಲ್, ನಾವು ಆಲ್ಸೋ ಸಿ ಆರ್ಗ್ಯೂಡ್ ದಟ್ 16-18 ವರ್ಷದ ಹುಡುಗ ಮತ್ತು ಹುಡುಗಿ ವಾಲಂಟ್ರಿಯಾಗಿ ಏನು ಕನ್ಸೆನ್ಸುವಲ್ ಸೆಕ್ಸ್ ಬಿಟ್ವೀನ್ ಅಡಲ್ಸೆಂಟ್ ಏಜ್ ಬಿಟ್ವೀನ್ 16 to 18 ಮಸ್ಟ್ ನಾಟ್ ಬಿ ಟ್ರೀಟೆಡ್ ಆಸ್ ಅಬ್ಯೂಸ್. ಇದು ಕ್ರೈಮ್ ಅಂತ ಟ್ರೀಟ್ ಮಾಡಬಾರ್ದು. ಏಜ್ ಆಫ್ ಕನ್ಸೆಂಟನ್ನು 18ಕ್ಕಿಂತ ಕಡಿಮೆ ಮಾಡಬೇಕು ಅಂತ ಏನು ಹೇಳಿದ್ದಾರೆ, ಇದನ್ನು ಒಪ್ಪಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್. ಓಕೆ, ಈಗ 18 ಇದೆ, 16 ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ, ಬಟ್ ದಟ್ ಕೆನಾಟ್ ಬಿ ಅಗ್ರೀಡ್ ಅಂತ ಹೇಳ್ತಿದ್ದಾರೆ. ಡ್ಯೂಟಿ ಫ್ರೀ ಆಕ್ಸೆಸ್ ಟು UK ವಯಾ ಟ್ರೇಡ್ ಫ್ಯಾಕ್ಟ್ ಟು ಡ್ರೈವ್ IFDI ಇಂಟು ಇಂಡಿಯಾ. ಎಸ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಇದರಿಂದ ಹೆಚ್ಚಿಗೆ ಆಗ್ತವೆ. And yesterday Kannada newspaper, no, it is extensively given, I told already, and it will help to sign a multiple free trade agreements, and let's hope so. And India is known for this IT sector guys, and that is going to get so many benefits, and India should focus on this anta kuda ee free trade agreement ಒಳಗೆ ಹೇಳ್ತಾರೆ guys. Either duty will be free or zero. Okay, free or less duty, ನಾವು ಟ್ಯಾಕ್ಸ್ ನ ಕಡಿಮೆ ಮಾಡಬಹುದು ಅಂತ ಕೂಡ ಇದು ಹೇಳುತ್ತೆ. ಫ್ರಾನ್ಸ್ will recognize Palestine as a state in September, says Macron. ಅದರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್, ಅದನ್ನು ಹೇಳಿದ್ದೀನಿ. ನೋಡಿ, ಮಿಲಿಟ್ರಿ ಜುಂಟಾ ಈ ಮಯನ್ಮಾರ್ದೊಳಗೆ ಐತ್ಲಾ, ಈಗ ರೂಲ್ ಮಾಡ್ತಾ ಇರೋದು ಮಿಲಿಟ್ರಿ ಜುಂಟಾ. ದೆರ್ ಇಸ್ ನೋ ಡೆಮೋಕ್ರಸಿ. ಆಂಗ್ ಸಾನ್ ಸೂಕಿ ವಾಸ್ ಕೆಪ್ಟ್ ಬಿಹೈಂಡ್ ದ ಬಾರ್ಸ್, and US drops a sanction on Myanmar. Actually US should put sanction on Myanmar. It's very very important antane nanage ansutte guys, because dictatorship is going on, okay, in that country, and that should not be accepted in modern world. Okay, so dictatorship cannot be glorified in the world. ಇವಿಷ್ಟು ಇವತ್ತಿನ ನ್ಯೂಸ್ ಪೇಪರಲ್ಲಿ ಬಂದಂಥ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು. ನಾಳೆ ಸಂಡೇ ಇದೆ, ನಾಳೆ ನ್ಯೂಸ್ ಪೇಪರ್ ಡಿಸ್ಕಷನ್ ಇರೋದಿಲ್ಲ.
ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ನೆನಪಿಟ್ಕೊಳ್ರಿ, ಏನೇ ಒಂದು ವಾರದ ನೀವು ಯಾವುದೇ ಮಿಸ್ ಮಾಡಿರಿ ಅವೆಲ್ಲ ಡಿಸ್ಕಷನ್ನ ವಾಪಸ್ ನೋಡ್ರಿ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಹೆಚ್ಚು ಜನರ ಜೊತೆಗೆ ಶೇರ್ ಮಾಡಿರಿ. ಆ್ಯಂಡ್ ಯಾರ್ಯಾರೆಲ್ಲ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತೀರಿ, PSI ಪೇಪರ್ 1 ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತೀರಿ, 5th of August ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಆಫ್ಲೈನಲ್ಲಿ. ಧಾರವಾಡದೊಳಗಿದ್ದವರೆಲ್ಲರೂ ಬಂದು ಆದಷ್ಟು ಬೇಗ ಜಾಯ್ನ್ ಆಗ್ರಿ. ಆನ್ಲೈನ್ ಒಳಗೆ ಯಾರು ಜಾಯ್ನ್ ಆಗಬೇಕಂತೀರಿ, ನಿಮಗೆ ಆಲ್ರೆಡಿ ಒಂದು ಬ್ಯಾಚ್ ಶುರುವಾಗಿದೆ. ಸೊ ಆ ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ನಮ್ಮ ಆ್ಯಪ್ ಇದೆ, ಸಪ್ರೇಟ್ ಆ್ಯಪ್, ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಆ ಆ್ಯಪ್ ಮೂಲಕ ನೀವು ಜಾಯ್ನ್ ಆಗ್ಬೋದು. ಈ ಒಂದು ಮಿಷನ್ PSI 615 ಪೇಪರ್ 1 ಕೋರ್ಸಲ್ಲಿ ನಾವೇನೇನು ಹೇಳ್ಕೊಡ್ತೀವಿ, ಎಸ್ಸೆ ಹೇಳ್ಕೊಡಲಾಗುತ್ತೆ. 20 ಎಸ್ಸೆಗಳನ್ನ ಹೇಳೋದೆಲ್ಲ ನಿಮ್ಮ ಕಡೆಯಿಂದ ಬರೆಸಿ ತೋರಿಸುತ್ತೆ. ಟ್ರಾನ್ಸ್ಲೇಷನ್ ಅನ್ನು ಮಾಡಲಾಗುತ್ತೆ, ಹೆಂಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಹೇಳ್ಕೊಡಲಾಗುತ್ತೆ. ಪ್ರಿಸೈಸ್ ರೈಟಿಂಗ್ ಹೆಂಗೆ ಬರಿಬೇಕು ಅಂತ ಹೇಳ್ಕೊಡಲಾಗುತ್ತೆ. ನೀವು ಧಾರವಾಡದೊಳಗಿದ್ರೆ ಅಥವಾ ಧಾರವಾಡಕ್ಕೆ ಇದ್ರ ಸಂಬಂಧ ಬರೋರಿದೆ, ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ. ಸ್ಪೆಸಿಫಿಕಲಿ ಪೇಪರ್ 1 ಮೇಲೆ ನಾವು ಫೋಕಸ್ ಮಾಡಿ ಕ್ಲಾಸಸ್ನ ಮಾಡ್ತೀವಿ. ಇಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ನೀವು. ಕಲ್ಯಾಣ ನಗರದ 10ನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಒಂದು ಕ್ಲಾಸಸ್ಸು ನಡೀತವೆ. ಆದಷ್ಟು ಬೇಗ ಬಂದು ನೀವು ಅಡ್ಮಿಷನನ್ನು ಮಾಡ್ಬೋದು. ಆ್ಯಂಡ್ ಇನ್ನೂ ಯಾರ್ಯಾರು ಪುಸ್ತಕವನ್ನು ತೊಗೊಂಡಿಲ್ಲ ನೋಡಿ, ನೋಟಿಫಿಕೇಶನ್ ಬರೋವರೆಗೂ ವೇಟ್ ಮಾಡ್ಕೊಂಡು ಕುಂಡಿರಬೇಡ್ರಿ. ಎಸ್ಸೆ ಪುಸ್ತಕ ಯಾರು ತೊಗೊಂಡಿಲ್ಲ ಇವತ್ತೇ ಪುಸ್ತಕವನ್ನು ತೊಗೊಳ್ರಿ. ಆ್ಯಂಡ್ 50 ಪ್ರಬಂಧಗಳ ಒಂದು ಪುಸ್ತಕ ಇದೆ, ನಿಮಗೆ ತುಂಬ ಚೆನ್ನಾಗಿ ಇರುವಂಥ ಎಲ್ಲ ಕರೆಂಟ್ ಟಾಪಿಕ್, ಬೇಸಿಕ್ ಟಾಪಿಕ್ಗಳನ್ನು ಹಾಕಿ ಈ ಪುಸ್ತಕದಲ್ಲಿ ನೀವು ಕಾಣಬಹುದು. ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಯೂಸ್ಫುಲ್ ಫಾರ್ ಯು ಪೀಪಲ್. ಸೊ ಯಾರಿಗೆ ಬೇಕನ್ಸುತ್ತೆ ಈ ನಂಬರ್ಗೆ ನೀವು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಆ್ಯಂಡ್ ಟ್ರಾನ್ಸ್ಲೇಷನ್ ಬುಕ್ ಕೂಡ ನಿಮಗೆ ಇನ್ನೊಂದು 10 days ಒಳಗೆ ಸಿಗುತ್ತೆ ಗೈಸ್. ಆ್ಯಂಡ್ ಈ ಪುಸ್ತಕವನ್ನು ಪ್ರಾಕ್ಟಿಕಲ್ ಆಗಿ ಮಾಡಲಾಗಿದೆ ಆ್ಯಂಡ್ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ನೀವು ಅಲ್ಲಿ ಏನು ಹೇಳಿರುತ್ತೋ ಆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕು, ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಅನೇಕ ವಿದ್ಯಾರ್ಥಿಗಳು ಈ ಪುಸ್ತಕಗಳನ್ನು ಉಪಯೋಗ ಮಾಡಿ ಈ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗಿ ತಾವು ಪಾಸ್ ಆಗಲಿಕ್ಕೆ, ಅವರೆಲ್ಲ ಪಾಸ್ ಆಗಲಿಕ್ಕೆ ನಮ್ಮ ಕಡೆ ಆದಂಥ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ. ನಿಮಗೂ ಕೂಡ ಪ್ರಯತ್ನ ಮಾಡಲಿಕ್ಕೆ ರೆಡಿ ಇದ್ದೀವಿ. ಸೊ ಆದಷ್ಟು ಬೇಗ ಬಂದು ನೀವು ಕ್ಲಾಸ್ಗೂ ಕೂಡ ಜಾಯ್ನ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಮಾಡ್ತಿದ್ರೆ ಅವ್ರಿಗೂ ತಿಳಿಸ್ರಿ. ಈ ವಿಡಿಯೋನೂ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಮೈಂಡ್ ಮ್ಯಾಪ್ ಮೂಲಕ ಇರುವಂಥ ಒಂದು ಪುಸ್ತಕ ಇದಾಗಿದೆ. ಆ್ಯಂಡ್ ಕಳೆದ 2 ವರ್ಷಗಳಿಂದ ಎಲ್ಲ ಏನು ವಿಷಯಗಳು ನ್ಯೂಸ್ ಒಳಗಿದೆ ಅವಕ್ಕನ್ನೆಲ್ಲ ಆ್ಯಡ್ ಮಾಡಿದ್ದೀವಿ. ಆ್ಯಂಡ್ PSI 545 ಮತ್ತು 402 ಪರೀಕ್ಷೆಯಲ್ಲಿ ಕೇಳಲಾದ ಎಲ್ಲ ವಿಷಯಗಳ ಮೇಲೆ ಪ್ರಬಂಧವನ್ನು ನೀಡಲಾಗಿದೆ. ನೈತಿಕತೆ ಮೇಲೆ ಪ್ರಬಂಧ ಇರುವಂಥ ಮೊದಲ ಪುಸ್ತಕ ಕೂಡ ಇದು ಆಗಿದೆ ಗೈಸ್. ಇದರ ಉಪಯೋಗವನ್ನು ನೀವು ತಗೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಡಿಸ್ಕಷನ್. ಬಾಯ್, ಟೇಕ್ ಕೇರ್. ಮತ್ತೆ ಮಂಡೇ ನ್ಯೂಸ್ ಪೇಪರ್ ಡಿಸ್ಕಷನ್ ಒಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದಿ.